ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಿಯಾಂಕಾ ರಾಠೋಡ್ ಅಂತ ನಿಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ನ ಅಡ್ಮಿನ್ ಆಗಿದ್ದೀನಿ. ಇವತ್ತಿನ ಭಾಗದಲ್ಲಿ ನಿಮ್ಮ ಗ್ರೂಪ್ ಸಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ 25 ಪ್ರಮುಖವಾದಂತಹ ಇಡಿಯಮ್ಸ್ ಅಥವಾ ನುಡಿಗಟ್ಟಿನ ಕುರಿತಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಇವತ್ತಿನ ನುಡಿಗಟ್ಟಿನ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ ರೀತಿಯಾಗಿ ಕೇಳ್ಬೋದು ಅನ್ನೋದನ್ನು ಕೂಡ ಅರ್ಥ ಮಾಡಲಿಕ್ಕೋಸ್ಕರ ಈ ನುಡಿಗಟ್ಟನ್ನು ಇವತ್ತು ನಾನು ಬಳಕೆ ಮಾಡ್ತಾ ಇದ್ದೀನಿ, ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರೋದನ್ನು. ಸೊ ಇದಷ್ಟೇ ಅಲ್ಲ, ಈ ಇಡಿಯಮ್ಸ್ಗಳು ಇದೆಯಲ್ಲ ಬಹಳಷ್ಟು ಅಂದರೆ ನಮಗೆ ಎಕ್ಸಾಮ್ಸ್ಗಳಲ್ಲಿ ಸ್ವಲ್ಪ ತೊಂದರೆಗೆ ಪಡೋ ರೀತಿಯಲ್ಲಿನೇ 4 ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ. ಸೊ ಅವುಗಳನ್ನು ಕೂಡ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡಲಿಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸೊ ಹಾಗಾದರೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ. ಮೊದಲನೇದು ನೋಡೋಣ ಏನಿದೆ ಅಂತ ಹೇಳಬೇಕಂದ್ರೆ, ಅವರ್ PM ಈಸ್ ರಿಸೀವ್ಡ್ ವಿತ್ ಓಪನ್ ಆರ್ಮ್ಸ್ ವೆರ್ ಎವರ್ ಹಿ ಗೋಸ್ ಅಂತ. ಇಲ್ಲಿ ಇರುವಂತಹ ನುಡಿಗಟ್ಟು ಯಾವುದು? ವಿತ್ ಓಪನ್ ಆರ್ಮ್ಸ್. ಹಾಗಾದರೆ ಇಲ್ಲಿ ಏನು ಹೇಳ್ತಿದ್ದಾರೆ? ನಮ್ಮ ಪ್ರಧಾನಮಂತ್ರಿಗಳು ಎಲ್ಲೇ ಹೋದರೂ ಕೂಡ ಅವರನ್ನು ಖುಷಿಯಿಂದ ಅಥವಾ ಜೋಶ್ನಿಂದ ಅವರನ್ನು ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾರೆ ಅನ್ನೋದು ಈ ಒಂದು ವಾಕ್ಯದ ಅರ್ಥ. ಸೊ ಹಾಗಾದರೆ ಈ ಒಂದು ಮೀನಿಂಗನ್ನು ಕೊಡುವಂಥದ್ದು ಈ 4 ಆಪ್ಷನ್ನಲ್ಲಿ ಯಾವುದು ಕರೆಕ್ಟ್ ಆಗಿದೆ ಅಂತ ಹೇಳಬೇಕು. ಈ 4 ಆಪ್ಷನ್ ಕೂಡ ನೋಡಿದಾಗ ಅದೇ ಇರ್ಬೋದೇನೋ ಅನ್ನೋ ರೀತಿಯಲ್ಲಿ ಕೊಟ್ಟಿದ್ದಾರೆ. ಸೊ ಆನರೇಬಲಿ, ಈಗ ಯಾವುದೇ ಒಂದು ದೇಶದ PM ಇನ್ನೊಂದು ದೇಶಕ್ಕೆ ಹೋದಾಗ ಅವರನ್ನು ಗೌರವ ಮಾಡ್ತಾರಲ್ವಾ, ಸೊ ಮೇ ಬಿ ಇರಬಹುದೇನೋ ಅಂತ ನಾವು ಆನರೇಬಲಿ ಅಂತ ಹೇಳ್ಬೋದು. ಆದರೆ ಇಲ್ಲಿ ಸೂಟೇಬಲ್ ಆಗಲ್ಲ. ಪ್ರಾಂಪ್ಟ್ಲಿ ಅಂದರೆ ಪ್ರಾಮಾಣಿಕವಾಗಿ ಅವರನ್ನು ಸ್ವೀಕಾರ ಮಾಡ್ತಾರೆ, ಇದು ಕೂಡ ಇಲ್ಲಿ ಸೂಟೇಬಲ್ ಆಗಲ್ಲ. ಸೊ ಹಾರ್ಮನಸ್ಲಿ, ಸೊ ಅಂದರೆ ಹೊಂದಾಣಿಕೆ, ಸಹಬಾಳ್ವೆಯೊಂದಿಗೆ ಅವರನ್ನು ಸ್ವೀಕಾರ ಮಾಡ್ತಾರೆ, ಇದು ಕೂಡ ಸೂಟೇಬಲ್ ಆಗಲ್ಲ. ಇಲ್ಲಿ ಸೂಟೇಬಲ್ ಆಗೋದು ವಿತ್ ಓಪನ್ ಆರ್ಮ್ಸ್ ಅನ್ನುವಂಥ ನುಡಿಗಟ್ಟಿಗೆ ವಾರ್ಮ್ಲಿ ಅನ್ನೋದು ಕರೆಕ್ಟ್ ಆಗಿದೆ. ಸೊ ಹಾಗಾದರೆ ವಾರ್ಮ್ಲಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಸಮಾನಾರ್ಥಕ ಹೇಳಬೇಕಂದ್ರೆ, ಸೊ ಜೋಶಿಂದ ಅಥವಾ ಖುಷಿಯಿಂದ ನಾವು ಅವರನ್ನು ವೆಲ್ಕಮ್ ಮಾಡ್ತಾರೆ ಬೇರೆ ಒಂದು ದೇಶದವರು ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಏನಂತ ಹೇಳ್ತೇವೆ ನೋಡಿ, ಈಗ ನಿಮ್ಮ ತುಂಬಾ ಕ್ಲೋಸ್ ಫ್ರೆಂಡ್ ಯಾರಾದರೂ ಬೇರೆ ಒಂದು ಊರಿನಿಂದ ಬರ್ತಿದ್ದಾರೆ ಅಂತ ಅಂದ್ಕೊಳ್ಳಿ. ಸೊ ತುಂಬ ಏನೇ ಇದ್ದರೂ ಕೂಡ ನೀವು ಅವರೊಂದಿಗೆ ಎಲ್ಲವನ್ನು ಹಂಚ್ಕೋತಾ ಇರ್ತೀರಾ, ಏನು ದುಃಖ ಇರಲಿ ಸುಖ ಇರಲಿ ಎಲ್ಲ ಹಂಚ್ಕೋತಾ ಇರ್ತೀರಾ. ಅಂತಹ ಒಬ್ಬ ಫ್ರೆಂಡ್ ನಿಮ್ಮನ್ನು ಮೀಟ್ ಮಾಡ್ಲಿಕ್ಕೆ ಬರ್ತಿದ್ದಾನೆ ಅಂದರೆ ಆ ಒಂದು ಖುಷಿ, ಆ ಒಂದು ಜೋಶ್ ಬೇರೆ ಇರುತ್ತೆ. ಸೊ ಅದೇ ಒಂದು ಸಂದರ್ಭದಲ್ಲಿ ಒಂದು ಫಂಕ್ಷನ್ಗೆ ಒಬ್ಬ ಗೆಸ್ಟನ್ನು ನೀವು ಕರ್ಕೊಂಡು ಬರಲಿಕ್ಕೆ ಹೋಗ್ತಾ ಇದ್ದೀರಾ. ಆ ಒಂದು ಸಂದರ್ಭದಲ್ಲಿ ನಾವು ಗೌರವಯುತವಾಗಿ ಅವರನ್ನು ಕರ್ಕೊಂಡು ಬರಬೇಕಾಗತ್ತೆ. ಇಲ್ಲಿ ಕೊಟ್ಟಿರುವಂಥ ನುಡಿಗಟ್ಟು ನಮ್ಮ ಫ್ರೆಂಡನ್ನು ನಾವು ಕರ್ಕೊಂಡು ಬರಲಿಕ್ಕೆ ಹೋದಾಗ ಇರುವಂತಹ ಜೋಶ್ಗೆ ಸಂಬಂಧಪಟ್ಟಿದೆ, ಆ ಒಂದು ಹ್ಯಾಪಿನೆಸ್ಗೆ ಸಂಬಂಧಪಟ್ಟಿದೆ. ಸೊ ವಿತ್ ಓಪನ್ ಆರ್ಮ್ಸ್ ಅಂದರೆ ಸೊ ಹ್ಯಾಪಿಲಿ, ಎಂಥೂಸಿಯಾಸ್ಟಿಕಲಿ ಅಂತ ಹೇಳ್ಬೋದು. ಅರ್ಥ ಆಯಿತು ಅಂತ ಅಂದ್ಕೊಂಡು ಮುಂದಿನದಕ್ಕೆ ಹೋಗ್ತಾ ಇದ್ದೀನಿ. ಎರಡನೇದು, ಇನ್ ಸ್ಪೈಟ್ ಆಫ್ ಹರ್ ಸಿವಿಯರ್ ಆಕ್ಸಿಡೆಂಟ್ ಶಿ ಟುಕ್ ಹಾರ್ಟ್ ಆ್ಯಂಡ್ ಮೂವ್ಡ್ ಫಾರ್ವರ್ಡ್. ಇಲ್ಲಿ ಇರುವಂಥದ್ದು ಏನಂತ ಹೇಳಬೇಕಂದ್ರೆ, ಟುಕ್ ಹಾರ್ಟ್ ಅಂತ ಇದೆಯಲ್ಲ, ಟುಕ್ ಹಾರ್ಟ್ ಅಂತ ಇರೋದು ಇಲ್ಲಿ ಇರುವಂತಹ ನುಡಿಗಟ್ಟು. ಇಲ್ಲಿ ಈ ವಾಕ್ಯ ಅರ್ಥ ಹೇಳಿಬಿಡ್ತೀನಿ ಫಸ್ಟಿಗೆ. ಆಕೆಗೆ ಸಿವಿಯರ್ ಆಕ್ಸಿಡೆಂಟ್ ಆದರೂ ಕೂಡ ಆಕೆ ಏನು ಮಾಡ್ತಾಳೆ, ತನ್ನ ಗಟ್ಟಿ ಮನಸ್ಸು ಮಾಡಿಕೊಂಡು ಮುಂದೆ ಸಾಕ್ತಾಳೆ. ಇಲ್ಲಿ ಟುಕ್ ಹಾರ್ಟ್ ಅಂತ ಹೇಳೋದಂದರೆ ಗಟ್ಟಿ ಮನಸ್ಸು ಮಾಡಿಕೊಂಡು ಆಕೆ ಮುಂದೆ ಹೋಗ್ತಾಳೆ ಅನ್ನೋದು ಈ ಒಂದು ವಾಕ್ಯದ ಅರ್ಥ. ಹಾಗಾದರೆ ಗಟ್ಟಿ ಮನಸ್ಸು ಮಾಡಿಕೊಂಡು ಮುಂದೆ ಹೋದ್ಲು ಅನ್ನೋದನ್ನು ಹೇಳುವಂತಹ ಕರೆಕ್ಟ್ ಆಪ್ಷನ್ ಯಾವುದು ಅಂತ ನಾವು ಹುಡುಕಬೇಕು. ಸೊ ಗ್ಯಾದರ್ಡ್ ಕರೇಜ್, ಫೆಲ್ಟ್ ಡಿಪ್ರೆಸ್ಡ್, ಓವರ್ಕೇಮ್ ಪ್ರಾಬ್ಲಮ್ಸ್, ಆ್ಯಕ್ಟೆಡ್ ಪ್ರಾಂಪ್ಟ್ಲಿ ಅಂತ ಇದೆ. ಸೊ ಹಾಗಾದರೆ ಯಾವುದು ಇಲ್ಲಿ ಟುಕ್ ಹಾರ್ಟ್ ಅನ್ನೋದಕ್ಕೆ ಅಥವಾ ಗಟ್ಟಿ ಮನಸ್ಸು ಮಾಡಿಕೊಂಡ್ಲು ಅನ್ನೋದಕ್ಕೆ ಯಾವುದು ಕರೆಕ್ಟ್ ಆದಂತಹ ಒಂದು ಅರ್ಥ ಅಂತ ಹೇಳಬೇಕಂದ್ರೆ ಗ್ಯಾದರ್ಡ್ ಕರೇಜ್. ಈಗ ನೋಡಿ, ಇದು ಎಲ್ಲರ ಜೊತೆಗೆ ಆಗಿರುವಂಥದ್ದು. ಒಂದು ವೇಳೆ ನಾವೆಲ್ಲಾದರೂ ಬೈಕ್ ಮೇಲೆ, ಸೈಕಲ್ ಮೇಲೆ ಹೋಗ್ತಾ ಇದ್ವಂದರೆ ಬಿದ್ದಾಗ ಒಂದು 2-3 ನಿಮಿಷ ಸ್ವಲ್ಪ ಇದಾದರೂ ಕೂಡ ನಾವೇ ಎದ್ದು ಇಲ್ಲ ಹೇಳ್ಬೇಕು ಅಂತ ಎದ್ದು ಹೋಗ್ತೀವಿ ತಾನೆ. ಸೊ ಇದು ಎಕ್ಸಾಂಪಲ್. ಆಕೆಗೆ ಸಿವಿಯರ್ ಆಕ್ಸಿಡೆಂಟ್ ಆದರೂ ಕೂಡ ಆಕೆ ಗಟ್ಟಿ ಮನಸ್ಸು ಮಾಡಿಕೊಂಡು ಎದ್ದು ಮುಂದೆ ಸಾಕ್ತಾಳೆ. ಸೊ ಇದಕ್ಕೆ ಯಾವುದು ಕರೆಕ್ಟ್ ಆದ ಆನ್ಸರ್ ಆಗುತ್ತೆ? ಗ್ಯಾದರ್ಡ್ ಕರೇಜ್ ಅನ್ನೋದು ಕರೆಕ್ಟ್ ಆಗುತ್ತೆ. ಇಲ್ಲಿ ಫೆಲ್ಟ್ ಡಿಪ್ರೆಸ್ಡ್ ಅಂತ ಬರಲ್ಲ, ಯಾಕಂದರೆ ಆಕೆ ಕರೇಜನ್ನು ಮಾಡಿಕೊಂಡು ಎದ್ದಿದ್ದಾಳೆ ಅಂತ ಹೇಳ್ತಾ ಇದ್ದೀವಿ. ಡಿಪ್ರೆಸ್ಡ್ ಆಗಿ ಆಕೆ ಬೇಜಾರು ಮಾಡಿಕೊಂಡ್ಲು ಅನ್ನೋದು ಇಲ್ಲಿ ಸೂಟೇಬಲ್ ಆಗಲ್ಲ. ಓವರ್ಕೇಮ್ ಪ್ರಾಬ್ಲಮ್ಸ್ ಅಂದರೆ ಅದು ಎಂಥ ಸಂದರ್ಭ ಆಗುತ್ತೆ ಅಂದರೆ, ಬಹಳಷ್ಟು ದಿನಗಳಿಂದ
ಒಂದು ಮೇಲಿಂದ ಮೇಲೆ ಸಮಸ್ಯೆಗಳು ಬರ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ಡಿಸಿಷನನ್ನು ತೆಗೆದುಕೊಂಡಾಗ ಆಕೆ ಏನು ಮಾಡಿದ್ಲು, ಫೈನಲ್ ಆಗಿ ಆ ಒಂದು ತೊಂದರೆಯಿಂದ ಹೊರಗೆ ಬಂದ್ಲು ಅನ್ನುವಂತಹ ಸಿಚುವೇಶನ್ನಲ್ಲಿ ನಾವು ಓವರ್ಕೇಮ್ ಪ್ರಾಬ್ಲಮ್ ಅನ್ನೋದನ್ನು ಬಳಸ್ತೀವಿ. ಸೊ ಅದಕ್ಕೆ ಇದು ಕೂಡ ಈ ಒಂದು ವಾಕ್ಯಕ್ಕೆ ಸಂಬಂಧಪಟ್ಟಂತೆ ಸೂಟೇಬಲ್ ಅಲ್ಲ. ಆ್ಯಕ್ಟೆಡ್ ಪ್ರಾಂಪ್ಟ್ಲಿ, ಇಲ್ಲಿ ಆಕೆ ಪ್ರಾಮಾಣಿಕವಾಗಿ ವರ್ತಿಸುವ ಒಂದು ಸಿಚುವೇಶನೇ ಅಲ್ಲ, ಇಲ್ಲಿ ಆಕೆಯ ಮನಸ್ಸು ಗಟ್ಟಿ ಮಾಡುವಂಥ ಸಿಚುವೇಶನ್. ಸೊ ಅದಕ್ಕೆ ಈ 3 ಆಪ್ಷನ್ ಇಲ್ಲಿ ಸೂಟೇಬಲ್ ಆಗಲ್ಲ. ಸೂಟೇಬಲ್ ಆಗುವಂಥದ್ದು ಗ್ಯಾದರ್ಡ್ ಕರೇಜ್ ಅಂತ. ಸೊ ಟುಕ್ ಹಾರ್ಟ್ ಅಂತ ಹೇಳಬೇಕಂದ್ರೆ ಟು ಗ್ಯಾದರ್ ಕಾನ್ಫಿಡೆನ್ಸ್, ಕರೇಜ್ ಅಂತ ಹೇಳ್ಬೋದು, ಅಥವಾ ಆ ಒಂದು ಟೈಮ್ನಲ್ಲಿ ಸ್ವಲ್ಪ ಗಟ್ಟಿ ಮನಸ್ಸು ಮಾಡ್ಕೊಳ್ಳೋದು ಸರಿಯಾದ ಉತ್ತರ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಟ್ರೈಂಗ್ ಟು ಫೈಂಡ್ ಮೈ ಲಾಸ್ಟ್ ರಿಂಗ್ ಇನ್ ದ ಕಾಲೇಜ್ ಈಸ್ ಲೈಕ್ ಲುಕಿಂಗ್ ಫಾರ್ ಅ ನೀಡಲ್ ಇನ್ ಅ ಹೇ ಸ್ಟ್ಯಾಕ್ ಅಂತ. ಹಾಗಾದರೆ ಇಲ್ಲಿ ಯಾವುದನ್ನು ಹೇಳ್ತಾ ಇದ್ದಾರೆ ಅಂದರೆ, ಈ ಒಂದು ವಾಕ್ಯದ ಮೀನಿಂಗನ್ನು ಫಸ್ಟು ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಕಾಲೇಜ್ನಲ್ಲಿ ನಾನು ಕಳೆದುಕೊಂಡಂತಹ ರಿಂಗನ್ನು ಹುಡ್ಕೋದು ಅಂದರೆ ಇದು ಯಾವ ರೀತಿ ಅಂತ ಹೇಳಬೇಕಂದ್ರೆ, ಅಂದರೆ ನೋಡಿ, ಟ್ರೈಂಗ್ ಟು ಫೈಂಡ್ ಮೈ ಲಾಸ್ಟ್ ರಿಂಗ್ ಇನ್ ದ ಕಾಲೇಜ್ ಈಸ್ ಲೈಕ್ ಲುಕಿಂಗ್ ಫಾರ್ ಅ ನೀಡಲ್ ಇನ್ ಅ ಹೇಸ್ಟ್ಯಾಕ್. ಹೇಸ್ಟ್ಯಾಕ್ ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಈಗ ಒಣ ಹುಲ್ಲಿನ ರಾಶಿ ಮಾಡಿರ್ತಾರಲ್ಲ, ಅದನ್ನು ನಾವು ಹೇಸ್ಟ್ಯಾಕ್ ಅಂತ ಹೇಳ್ತೀವಿ. ಆ ಒಣ ಹುಲ್ಲಿನ ರಾಶಿಯಲ್ಲಿ ಏನು ಸೂಜಿಯನ್ನು ಹುಡುಕಿದಂತೆ ಆಗತ್ತೆ ಅಂತ ಹೇಳ್ತಿದ್ದಾರೆ. ಕಾಲೇಜ್ನಲ್ಲಿ ರಿಂಗ್ ಹುಡುಕೋದು ಅಂದರೆ ಆ ಒಂದು ಒಣ ಹುಲ್ಲಿನ ರಾಶಿಯಲ್ಲಿ ಸೂಜಿ ಹುಡುಕಿದಷ್ಟು ಕಷ್ಟ ಅನ್ನೋದನ್ನು ಹೇಳುವಂತಹ ಒಂದು ವಾಕ್ಯ. ಹಾಗಾದರೆ ಇದನ್ನು ಯಾವ ಮೀನಿಂಗ್ ಇಲ್ಲಿ ಕರೆಕ್ಟ್ ಆಗುತ್ತೆ, ಆ ನುಡಿಗಟ್ಟಿಗೆ ಸರಿಯಾದ ಮೀನಿಂಗ್ ಯಾವುದು ಅನ್ನೋದನ್ನು ನಾವು ಹುಡುಕಬೇಕು. ಡೂಯಿಂಗ್ ಸಮಥಿಂಗ್ ಇಂಪಾಸಿಬಲ್, ಮೇಕಿಂಗ್ ಅ ಬಿಗ್ ಡೀಲ್ ಆಫ್ ಅ ಲಾರ್ಜ್ ಥಿಂಗ್, ಡೂಯಿಂಗ್ ಸಮಥಿಂಗ್ ಸೀಕ್ರೆಟ್ಲಿ, ಡೂಯಿಂಗ್ ಸಮಥಿಂಗ್ ಅನ್ಇಂಪಾರ್ಟೆಂಟ್. ಸೊ ಹಾಗಾದರೆ ಇಲ್ಲಿ ಯಾವುದು ಸರಿಯಾದ ಉತ್ತರ? ಇಲ್ಲಿ ಏನು ಸರಿಯಾದ ಉತ್ತರ ಆಗುತ್ತೆ? ಇಲ್ಲಿ ಯಾವಾಗಲೂ ಕೂಡ ಈಗ ನೋಡಿ, ಒಣ ಹುಲ್ಲಿನ ರಾಶಿ ಹಾಕಿರ್ತಾರಲ್ಲ, ಅದರಲ್ಲಿ ಸೂಜಿ ಏನಾದರೂ ಬಿದ್ದರೆ ಅದನ್ನು ಹುಡುಕೋದು ಕಷ್ಟದ ಕೆಲಸ ತಾನೇ. ಸೊ ಅವ್ರು ಹೇಳ್ತಾ ಇರೋದು ಇದು ಡೂಯಿಂಗ್ ಸಮಥಿಂಗ್ ಇಂಪಾಸಿಬಲ್, ಯಾವ ಒಂದು ಕಾರ್ಯ ಆಗಲ್ವಲ್ಲ ಅದನ್ನು ಮಾಡೋದು ಅನ್ನುವಂತಹ ಅರ್ಥವನ್ನು ಲುಕಿಂಗ್ ಫಾರ್ ಅ ನೀಡಲ್ ಇನ್ ಅ ಹೇಸ್ಟ್ಯಾಕ್ ಅನ್ನುವಂಥ ನುಡಿಗಟ್ಟು ನಮಗೆ ಮಾಹಿತಿಯನ್ನು ಕೊಡುತ್ತೆ. ಓಕೆ, ಸೊ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗತ್ತೆ? ಆಪ್ಷನ್ ಎ ಆಗುತ್ತೆ. ಅಂದರೆ ಅದು ಆಗದೇ ಇರುವಂಥ ಕೆಲಸ, ಕಾಲೇಜ್ನಲ್ಲಿ ರಿಂಗ್ ಹುಡ್ಕೋದು ಆಗದೇ ಇರೋ ಕೆಲಸ. ಅದೇ ರೀತಿಯಾಗಿ ಈ ಒಣ ಹುಲ್ಲಿನ ರಾಶಿಯಲ್ಲಿ ಸೂಜಿ ಹುಡ್ಕೋದು ಅದು ಇಂಪಾಸಿಬಲ್ ವರ್ಕ್ ಅಂತ. ಇಲ್ಲಿ ಇದೆಲ್ಲ ಮೇಕಿಂಗ್ ಅ ಬಿಗ್ ಡೀಲ್ ಆಫ್ ಅ ಲಾರ್ಜ್ ಥಿಂಗ್. ಸೊ ಒಂದು ವಿಷಯವನ್ನು ಒಂದು ಏನು ಮೇಕಿಂಗ್ ಅ ಬಿಗ್ ಡೀಲ್ ಆಫ್ ಅ ಲಾರ್ಜ್ ಥಿಂಗ್ ಅಂತ, ಅಥವಾ ಡೂಯಿಂಗ್ ಸಮಥಿಂಗ್ ಸೀಕ್ರೆಟ್ಲಿ ಅಂದರೆ ಯಾವುದಾದ್ರೂ ವಿಷಯವನ್ನು ಸೀಕ್ರೆಟಾಗಿ ಮಾಡೋದು ಅಂತ ಕೇಳಿದ್ದಾರೆ. ಸೊ ಇದು ಕೂಡ ಆಗಲ್ಲ, ಇದು ಕೂಡ ಆಗಲ್ಲ. ಅಥವಾ ಯಾವುದೋ ಒಂದು ಅನಾವಶ್ಯಕ ವಸ್ತುವನ್ನು ಮಾಡೋದು ಅಂತ ಕೇಳಿದರೆ, ಅದು ಕೂಡ ಸುಟೇಬಲ್ ಅಲ್ಲ. ಇಲ್ಲಿ ಸುಟೇಬಲ್ ಆಗಿರೋದು ಆಪ್ಷನ್ 1, ಡೂಯಿಂಗ್ ಸಮಥಿಂಗ್ ಇಂಪಾಸಿಬಲ್ ಅಂತ. ಅಂದರೆ ಯಾವುದೇ ಒಂದು ವಸ್ತುವನ್ನು ಹುಡುಕೋದು ಅದು ತುಂಬ ಇಂಪಾಸಿಬಲ್ ಆಗಿರುವಂಥ ಒಂದು ಟಾಸ್ಕ್ ಅನ್ನೋದನ್ನು ಹೇಳಲಿಕ್ಕೋಸ್ಕರ ಆ ನುಡಿಗಟ್ಟನ್ನು ಬಳಕೆ ಮಾಡಲಾಗತ್ತೆ. ನೆಕ್ಸ್ಟ್ ನೋಡೋಣ. ಆಫ್ ಆ್ಯಂಡ್ ಆನ್ ಐ ಟೇಕ್ ಅ ಬ್ರೇಕ್ ಫ್ರಮ್ ಮೈ ಹೆಕ್ಟಿಕ್ ಶೆಡ್ಯೂಲ್ ಟು ರಿಫ್ರೆಶ್ ಮೈ ಸೆಲ್ಫ್. ಇಲ್ಲಿ ಇದೆಲ್ಲ ಇರುವಂತಹ ನುಡಿಗಟ್ಟು ಆಫ್ ಆ್ಯಂಡ್ ಆನ್. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ನನ್ನ ಒಂದು ಹೆಕ್ಟಿಕ್ ಶೆಡ್ಯೂಲ್ನಿಂದ ಏನು ಸ್ವಲ್ಪ ರಿಫ್ರೆಶ್ ಮಾಡ್ಕೊಳ್ಳಿಕ್ಕೆ, ನನ್ನನ್ನು ನಾನು ಆ ಒಂದು ಹೆಕ್ಟಿಕ್ ಶೆಡ್ಯೂಲ್ನಿಂದ ರಿಫ್ರೆಶ್ ಮಾಡ್ಕೊಳ್ಳಿಕ್ಕೆ ಸೊ ನಾನೇನು ಮಾಡ್ತಾಯಿದ್ದೀನಿ, ಮಧ್ಯದಲ್ಲಿ ಬ್ರೇಕನ್ನು ತೆಗೆದುಕೊಳ್ತಾ ಇದ್ದೀನಿ. ಆನ್ ಆಫ್ ಅಂದರೆ ಈಗ ಯಾವ ರೀತಿಯಾಗಿ ಫ್ಯಾನನ್ನು ಆನ್ ಮಾಡಿದಾಗ ಬಟನನ್ನು ಆನ್ ಮತ್ತು ಆಫ್ ಮಾಡ್ಬೋದಲ್ಲ. ಸೊ ಅದೇ ರೀತಿಯಾಗಿ ಕೆಲಸವನ್ನು ಮಾಡ್ತಾ ಮಧ್ಯಂತರದ ಬ್ರೇಕನ್ನು ತೆಗೆದುಕೊಂಡು ಮತ್ತೆ ವಾಪಸ್ ಕೆಲಸಕ್ಕೆ ಬರೋದು. ಅಂದರೆ ಕೆಲಸದಲ್ಲಿ ಇದ್ದಾಗ ಆನ್, ಯಾವಾಗ ರೆಸ್ಟನ್ನು ತಗೋತೀವಲ್ಲ ಆಫ್. ಸೊ ಆ ಒಂದು ಮೀನಿಂಗಲ್ಲ ಇಲ್ಲಿ ಕೊಡ್ತಾ ಇದೆ. ಸೊ ನನ್ನನ್ನು ನಾನು ರಿಫ್ರೆಶ್ ಇಡಲಿಕ್ಕೋಸ್ಕರ ಸೊ ಕೆಲಸದಿಂದ ಆನ್ ಆಫ್ ಮಾಡ್ತಾ ಇರ್ತೀನಿ ಅನ್ನೋದು ಈ ಒಂದು ವಾಕ್ಯದ ಅರ್ಥ. ಹಾಗಾದರೆ ಆನ್ ಆಫ್ ಅನ್ನೋದನ್ನು ಯಾವ ಪದ ಕರೆಕ್ಟಾಗಿ ಹೇಳುತ್ತೆ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ರೇರ್ಲಿ, ಸೆಲ್ಡಮ್, ಇಮಿಡಿಯೇಟ್ಲಿ ಮತ್ತು ಪಿರಿಯಾಡಿಕಲಿ ಅಂತ ಇದೆ. ಹಾಗಾದರೆ ಆಫ್ ಆ್ಯಂಡ್ ಆನ್ ಇದರ ಒಂದು ಸರಿಯಾದ ಸಮಾನಾರ್ಥಕ ಅಥವಾ ಅರ್ಥ ಅಂತ ಹೇಳಬೇಕಂದ್ರೆ ಪಿರಿಯಾಡಿಕಲಿ. ಅಂದರೆ ಸೊ ಮಧ್ಯಂತರವಾಗಿ ಅಥವಾ ಸ್ವಲ್ಪ ಟೈಮ್ ಬಿಟ್ಟು ಅಂತ ಹೇಳೋದನ್ನು ನಾವು ಆಫ್ ಆ್ಯಂಡ್ ಆನ್ ಅನ್ನೋದಕ್ಕೆ ಕರೆಕ್ಟಾದ ಮೀನಿಂಗ್ ಅಂತ ಹೇಳ್ಬೋದು. ಇಲ್ಲಿ ಇದೆಯಲ್ಲ ಇಮ್ಮಿಡಿಯೇಟ್ಲಿ, ತಕ್ಷಣವೇ ನಾನು ಆನ್ ಆಫ್ ಮಾಡ್ತೀನಿ ಅನ್ನೋದು ತಪ್ಪಾಗತ್ತೆ.
ಹೌದಾ? ಸೊ ಯಾಕಂದರೆ ಈಗ ನಿಮಗೆ ಗೊತ್ತು, ನೀರು ಕುಡಿಲಿಕ್ಕೆ ಹೋಗ್ತೀನಿ ಅಂತ ಹೇಳಿದ ತಕ್ಷಣ ಘಟಕನೇ ನೀರು ಕುಡಿದ್ಬಿಟ್ಟು ವಾಪಸ್ ಬಂದು ಕೂತ್ಕೊಳ್ಳಿಕ್ಕಾಗಲ್ಲ. ಸೊ ಅದಕ್ಕೊಂದು ನಿಧಾನಕ್ಕೆ ಹೋಗಿ ಗ್ಲಾಸ್ ತೊಗೊಂಡು ನೀರು ಕುಡ್ಕೊಂಡು ಒಂದು 5 ನಿಮಿಷ ನಿಂತ್ಕೊಂಡು ಹಾಗೆ ಮಾಡಲ್ವಾ? ಸೊ ಅದಕ್ಕೆ ಇಮ್ಮಿಡಿಯೇಟ್ಲಿ ಇಲ್ಲಿ ಸೂಟೇಬಲ್ ಆಗಲ್ಲ. ಸೊ ರೇರ್ಲಿ ಯಾವಾಗಾದರೂ ಒಮ್ಮೆ ನಾನು ಬ್ರೇಕ್ ತೊಗೊಂಡು ಹೋಗ್ತೀನಿ ಅನ್ನೋದು ಕೂಡ ಆಗಲ್ಲ. ಯಾಕಂದರೆ ಈಗ ಫುಲ್ ಡೇ ವರ್ಕ್ ಮಾಡ್ತಾ ಇದ್ದೀವಿ ಅಂದರೆ ಕಂಟಿನ್ಯೂಸ್ ವರ್ಕ್ ಮಾಡಲಿಕ್ಕಾಗಲ್ಲ. ಸೊ ಮಧ್ಯದಲ್ಲಿ ಬ್ರೇಕ್ ತೊಗೊಳ್ಳೋದು ಅನ್ನೋದು ಆಫ್ ಆ್ಯಂಡ್ ಆನ್ನ ಮೀನಿಂಗ್ ಆಗುತ್ತೆ. ಸೊ ರೇರ್ಲಿ ಕೂಡ ಆಗಲ್ಲ, ಸೆಲ್ಡಮ್. ಸೊ ಮೇಲಿಂದ ಮೇಲೆ ಅನ್ನೋದು ಕೂಡ ಸೂಟೇಬಲ್ ಅಲ್ಲ. ಸೊ ಇಲ್ಲಿ ಸೂಟೇಬಲ್ ಆಗಿರೋದು ಆಪ್ಷನ್ 4, ಪೀರಿಯಾಡಿಕಲಿ, ಅಂದರೆ ಮಧ್ಯಂತರವಾಗಿ ನಾನು ಬ್ರೇಕ್ ತೊಗೋತಾ ಇದ್ದೀನಿ. ಓಕೆ, ನೆಕ್ಸ್ಟ್ ನೋಡೋಣ. ಲೆಫ್ಟ್ ಔಟ್ ಇನ್ ಕೋಲ್ಡ್. ಸೊ ಲೆಫ್ಟ್ ಔಟ್ ಇನ್ ಕೋಲ್ಡ್ ಇದೆಯಲ್ಲ, ಅಂದರೆ ಒಬ್ಬರನ್ನ ನಿರ್ಲಕ್ಷ್ಯ ಮಾಡೋದು. ಒಬ್ಬರನ್ನ ಅಂತ ಅಲ್ಲ, ಯಾವುದಾದರೂ ಒಂದು ವಿಷಯ, ವಸ್ತು, ವ್ಯಕ್ತಿ ಅದನ್ನು ನಿರ್ಲಕ್ಷ್ಯ ಮಾಡೋದನ್ನು ಲೆಫ್ಟ್ ಔಟ್ ಇನ್ ಕೋಲ್ಡ್ ಅಂತ ಹೇಳ್ಬೋದು. ಆ ಒಂದು ನುಡಿಗಟ್ಟಿನ ಅರ್ಥ. ಸೊ ಇದನ್ನು ಹೇಳುವಂತಹ ಒಂದು ಸಮಾನ ಪದ ಟು ಬಿ ಇಗ್ನೋರ್ಡ್, ಟು ಬಿ ಕ್ರಿಟಿಸೈಸ್ಡ್, ಟು ಸ್ಟ್ಯಾಂಡ್ ಔಟ್, ಟು ಬಿ ಇಂಡಿಸಿಸಿವ್ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಟು ಬಿ ಇಗ್ನೋರ್ಡ್ ಅನ್ನೋದು ಸರಿಯಾದ ಉತ್ತರ, ನಿರ್ಲಕ್ಷ್ಯಕ್ಕೆ ಒಳಗಾಗೋದು. ಟು ಬಿ ಕ್ರಿಟಿಸೈಸ್ ಆಗಲ್ಲ, ಒಬ್ಬನನ್ನು ಟೀಕೆ ಮಾಡೋದು, ವಿಮರ್ಶೆ ಮಾಡೋದು ಆಗಲ್ಲ. ಟು ಸ್ಟ್ಯಾಂಡ್ ಔಟ್ ಇದು ಕೂಡ ಆಗಲ್ಲ. ಸೊ ಟು ಬಿ ಇಂಡಿಸಿಸಿವ್, ನಿರ್ಣಾಯಕವಾಗದೇ ಇರೋದು ಅಂತ ಕೂಡ ಕೇಳಿದ್ದಾರೆ, ಅದು ಕೂಡ ಆಗಲ್ಲ. ಇಲ್ಲಿ ಕರೆಕ್ಟ್ ಆಗಿರೋದು ಆಪ್ಷನ್ 1, ಟು ಬಿ ಇಗ್ನೋರ್ಡ್. ಓಕೆ, ಮುಂದಿಂದು ವರ್ಕ್ ಅಗೇನ್ಸ್ಟ್ ದ ಕ್ಲಾಕ್. ಸೊ ಅಂದರೆ ಏನು, ಕನ್ನಡದಲ್ಲೇ ನಾವು ಹೇಳ್ತಾ ಇರ್ತೀವಲ್ವಾ, ಸಮಯ ಮೀರಿ ಕೆಲಸ ಮಾಡು, ಸಮಯ ಮೀರಿ ಕೆಲಸ ಮಾಡು ಅಂತ ಹೇಳ್ತಿರ್ತೀವಲ್ಲ. ಜಾಸ್ತಿ ಹೇಳಲ್ಲ, ಆದರೆ ಒಂದೊಂದು ಸಲ ಹೇಳ್ತಿರ್ತೀವಿ. ಸೊ ವರ್ಕ್ ಅಗೇನ್ಸ್ಟ್ ದ ಕ್ಲಾಕ್. ಸೊ ಇಲ್ಲಿ ಏನಂತ ಹೇಳ್ಬೋದು, ಸಾಮರ್ಥ್ಯ ಮೀರಿ, ಸಮಯ ಮೀರಿ ಕೆಲಸ ಮಾಡೋದು ಅನ್ನುವಂತಹ ಮೀನಿಂಗ್ ಬರಬೇಕು. ಇಲ್ಲಿ ಮೊದಲನೇ ಆಪ್ಷನ್ ವರ್ಕ್ ಲೇಟ್ ಇನ್ ದ ನೈಟ್. ಸೊ ರಾತ್ರಿ ಹೊತ್ತು, ಜಾಸ್ತಿ ಹೊತ್ತು ಕೆಲಸ ಮಾಡೋದು, ರಾತ್ರಿ ಹೊತ್ತಿನಲ್ಲಿ ಕೆಲಸ ಮಾಡೋದು ಇಲ್ಲಿ ಸೂಟೇಬಲ್ ಅಲ್ಲ. ವರ್ಕ್ ಅಗೇನ್ಸ್ಟ್ ಆಲ್ ಪ್ರಾಬ್ಲಮ್ಸ್, ಜೀವನದಲ್ಲಿ ಇರುವಂತಹ ಅಥವಾ ಬರುವಂತಹ ಎಲ್ಲ ತೊಂದರೆಗಳ ವಿರುದ್ಧ ಕೆಲಸ ಮಾಡೋದು, ಇದು ಕೂಡ ತಪ್ಪಾಗತ್ತೆ. ವರ್ಕ್ ಇನ್ ಅ ಗ್ರೇಟ್ ಹರಿ, ಅಂದರೆ ತಕ್ಷಣ ಎಲ್ಲ ಕೆಲಸ ಮಾಡಿ ಮುಗಿಸೋದು ಅಂತ ಕೇಳ್ತಾ ಇದ್ದಾರೆ, ಅದು ಕೂಡ ಸೂಟೇಬಲ್ ಆಗಲ್ಲ. ಓಕೆ, ವರ್ಕ್ ಅಗೇನ್ಸ್ಟ್ ದ ಕ್ಲಾಕ್. ಓಕೆ, ಸಾರಿ, ಇದು ಕರೆಕ್ಟ್ ಆಗುತ್ತೆ. ಆಪ್ಷನ್ 3, ವರ್ಕ್ ಇನ್ ಗ್ರೇಟ್ ಹರಿ. ಅಂದರೆ ಈಗ ನೋಡಿ, ಒಂದು ಕೆಲಸ ಕೊಟ್ಟಿದ್ದಾರೆ, ಏನಂತ, ಹಾಫ್ ಆನ್ ಅವರ್ನಲ್ಲಿ ಈ ಅಕ್ಕಿ ಕಾಳುಗಳನ್ನು ಎಣಸಿ ಇಡಿ ಅಂತ. ಸೊ ಹಾಫ್ ಆನ್ ಅವರ್ಗಿಂತ ಮುಂಚೆನೇ 15 ನಿಮಿಷದಲ್ಲಿ ಆ ಎಲ್ಲ ಒಂದು ಕಾಳುಗಳನ್ನು ಎಣಸಿಟ್ಬಿಡೋದು ಏನಂತ ಹೇಳ್ಬೋದು, ವರ್ಕ್ ಅಗೇನ್ಸ್ಟ್ ದ ಕ್ಲಾಕ್. ಅಂದರೆ ಬೇಗ ಆ ಕೆಲಸವನ್ನು ಮುಗಿಸ್ಬಿಡೋದು. ಕೊಟ್ಟ ಒಂದು ಟೈಮ್ಗಿಂತ ಮುಂಚೆನೇ ಪೇಪರನ್ನು ನಾವು ಕೊಟ್ಬಿಡ್ತೀವಲ್ವಾ, ಸೊ ಅದನ್ನು ನಾವು ವರ್ಕ್ ಅಗೇನ್ಸ್ಟ್ ದ ಕ್ಲಾಕ್ ಅಂತ ಹೇಳ್ತೀವಿ. ಸೊ ವರ್ಕ್ ವಿತ್ ಕಾನ್ಸಂಟ್ರೇಷನ್, ಇದು ಕೂಡ ಆಗಲ್ಲ. ಸೊ ತುಂಬಾ ಕಾನ್ಸಂಟ್ರೇಷನ್ ಕೊಟ್ಟು ಒಂದು ಕೆಲಸವನ್ನು ಮುಗಿಸೋದು ಅನ್ನೋದಂತರೂ ಅಲ್ವೇ ಅಲ್ಲ. ಯಾಕಂದರೆ ಒಂದು ವಿಷಯಕ್ಕೆ ನಾವೇನಾದರೂ ಗಮನ ಹರಿಸ್ಕೊಂಡು ಕಾನ್ಸಂಟ್ರೇಷನ್ ಇಂಪ್ರೂವ್ ಮಾಡಿಕೊಂಡು ಅದರಲ್ಲಿ ಅಂದರೆ ನಮ್ಮನ್ನು ನಾವು ತೊಡಗಿಸಿಕೊಂಡ್ರೆ ಇನ್ನೂ ಜಾಸ್ತಿ ಟೈಮ್ ತೆಗೆದುಕೊಳ್ಳುತ್ತೆ ಹೊರತು ಕಡಿಮೆ ಟೈಮ್ ತೆಗೆದುಕೊಳ್ಳಲ್ಲ. ಸೊ ಜಾಸ್ತಿ ಆಗತ್ತೆ. ಸೊ ಇಲ್ಲಿ ಆಪ್ಷನ್ 3 ಇದೆಯಲ್ಲ ಸರಿಯಾದ ಉತ್ತರ. ಸೊ ವರ್ಕ್ ಅಗೇನ್ಸ್ಟ್ ದ ಕ್ಲಾಕ್ ಟು ಟ್ರೈ ಟು ಡೂ ಸಮಥಿಂಗ್ ಇನ್ ಅ ವೆರಿ ಲಿಮಿಟೆಡ್ ಅಮೌಂಟ್ ಆಫ್ ಟೈಮ್. ತುಂಬಾ ಕಡಿಮೆ ಒಂದು ಸಮಯದಲ್ಲಿ ಆ ಒಂದು ಕೆಲಸವನ್ನು ಮಾಡಿ ಮುಗಿಸೋದು ಅನ್ನೋದು ಇಲ್ಲಿ ಸರಿಯಾದ ಅರ್ಥ ಆಗತ್ತೆ. ಓಕೆ, ಮುಂದಿನ ನೋಡೋಣ. ಹ್ಯಾಂಡಲ್ ವಿತ್ ಕಿಡ್ ಗ್ಲೋವ್ಸ್ ಅಂತ ಇದೆ. ಸೊ ಹಾಗಾದರೆ ಅಂದರೆ ತುಂಬಾ ಸೂಕ್ಷ್ಮವಾಗಿ, ಜಾಗರೂಕವಾಗಿ ಅದನ್ನು ನೋಡಿಕೊಳ್ಳೋದು ಅನ್ನುವಂತಹ ಅರ್ಥ. ಸೊ ಇದಕ್ಕೆ ಯಾವುದು ಕರೆಕ್ಟ್ ಆದಂಥ ಆಪ್ಷನ್ ಅಂತ ಹೇಳಬೇಕು. ಟು ಶೋ ಸಮ್ವನ್ ಯುವರ್ ಕ್ರಿಯೇಟಿವಿಟಿ, ನಿಮ್ಮಲ್ಲಿ ಇರುವಂತಹ ಒಂದು ಕೌಶಲ್ಯವನ್ನು ತೋರಿಸೋದು, ಇದು ತಪ್ಪಾಗತ್ತೆ. ಈಗ ನೋಡಿ, ಈಗ ಇದರ ಅರ್ಥ ಏನಂತ ಹೇಳಬೇಕಂದ್ರೆ, ಒಂದು ಮಗುವನ್ನು ನಾವು ಎಷ್ಟು ಕೇರ್ಫುಲ್ಲಾಗಿ ಎತ್ಕೊಂಡು ಹ್ಯಾಂಡಲ್ ಮಾಡ್ತೀವಲ್ವಾ, ಸೊ ಅದೇ ರೀತಿಯಾಗಿ ನಾವು ಒಂದು ಕೆಲಸವನ್ನು ಅಷ್ಟು ಸ್ಮೂತಾಗಿ ಎತ್ಕೊಂಡು ಅಥವಾ ನಿರ್ವಹಿಸಬೇಕು ಅನ್ನೋದು ಇದರ ಒಂದು ಮೀನಿಂಗ್. ಸೊ ಇಲ್ಲಿ ನಮ್ಮ ಕೌಶಲ್ಯವನ್ನು ತೋರಿಸೋದಕ್ಕೂ ಆ ರೀತಿ ನಿಗಾ ವಹಿಸೋದಕ್ಕೂ ಸಂಬಂಧನೇ ಇಲ್ಲ. ಸೊ ಆಪ್ಷನ್ 1 ತಪ್ಪು. ಟು ಅಕಂಪ್ಲಿಷ್ ಸಮಥಿಂಗ್ ಟೂ ಆ್ಯಂಬಿಷಿಯಸ್. ಸೊ ತುಂಬಾ ಆ್ಯಂಬಿಷಿಯಸ್ ಆಗಿರುವಂಥದ್ದನ್ನು
ಅಥವಾ ತುಂಬಾ ಮಹತ್ವದ ಒಂದು ಗುರಿಯನ್ನು ತಲುಪೋದು ಅಂತ ಕೇಳ್ತಾ ಇದ್ದಾರೆ, ಅದನ್ನು ಸಾಧನೆ ಮಾಡೋದು ಅಂತ. ಇದು ಕೂಡ ಇಲ್ಲಿ ಸೂಟೇಬಲ್ ಆಗಲ್ಲ. ಟು ರಿಮೂವ್ ಆಲ್ ಹರ್ಡಲ್ಸ್ ಟು ಸ್ಟಾರ್ಟ್ ಸಮಥಿಂಗ್. ಸೊ ಎಲ್ಲ ರೀತಿಯಾದಂತಹ ಒಂದು ತೊಂದರೆಗಳನ್ನು ತೆಗೆದುಹಾಕೋದು ಯಾವುದಾದರೂ ಒಂದು ಹೊಸ ಪ್ರಾರಂಭಕ್ಕೋಸ್ಕರ. ಸೊ ಇದು ಕೂಡ ಇಲ್ಲಿ ಸೂಟೇಬಲ್ ಆಗಲ್ಲ. ಇಲ್ಲಿ ಸರಿಯಾದ ಉತ್ತರ ಟು ಟ್ರೀಟ್ ಸಮ್ವನ್ ವಿತ್ ಎಕ್ಸ್ಟ್ರೀಮ್ ಕೇರ್. ಅಂದರೆ ಒಬ್ಬರನ್ನು ತುಂಬಾ ಕೇರ್ನಿಂದ ಒಬ್ಬ ವ್ಯಕ್ತಿಯನ್ನು, ವಸ್ತುವನ್ನು ಹ್ಯಾಂಡಲ್ ಮಾಡೋದನ್ನು ಹ್ಯಾಂಡಲ್ ವಿತ್ ಕಿಡ್ ಗ್ಲೌಸ್ ಅನ್ನುವಂತಹ ನುಡಿಗಟ್ಟು ಅರ್ಥ ನೀಡುತ್ತೆ. ಹೌದಾ? ಹ್ಯಾಂಡಲ್ ವಿತ್ ಕಿಡ್ ಗ್ಲೌಸ್, ಟು ಟ್ರೀಟ್ ಸಮ್ವನ್ ವಿತ್ ಎಕ್ಸ್ಟ್ರೀಮ್ ಕೇರ್, ತುಂಬಾ ಅತಿ ಜಾಗರೂಕತೆಯಿಂದ ಆ ವ್ಯಕ್ತಿಯನ್ನು ನೋಡ್ಕೊಳ್ಳೋದು. ಸೊ ಫಾರ್ ಎಕ್ಸಾಂಪಲ್, ನಮ್ಮ ಸಣ್ಣ ಮಕ್ಕಳನ್ನು ನಾವು ನೋಡ್ಕೋತಿರಲ್ವಾ, ಸೊ ಸೇಮ್ ಅದೇ ರೀತಿಯಾಗಿ ನೀವು ಅದನ್ನು ನೆನ್ಪಿಟ್ಕೋಬೇಕು. ಕಿಡ್ ಗ್ಲೌಸ್ ಅಂದರೆ ಮಗುವಿನ ಥರ ನೋಡ್ಕೊಳ್ಳೋದು. ಓಕೆ, ಮುಂದಿನ ಪ್ರಶ್ನೆ ಅಪ್ ಇನ್ ಆರ್ಮ್ಸ್ ಅಂತ ಇದೆ. ಸೊ ಅಪ್ ಇನ್ ಆರ್ಮ್ಸ್ ಅಂತ ಹೇಳಬೇಕಂದ್ರೆ ಇದರ ಅರ್ಥ ಏನಂತ ಹೇಳಬೇಕಂದ್ರೆ, ಸೊ ಟು ಬಿ ಆ್ಯಂಗ್ರಿ, ಟು ಬಿ ರೂಡ್, ಟು ಬಿ ನರ್ವಸ್, ಟು ಬಿ ಡಿಫೆನ್ಸಿವ್ ಅಂತ ಹೇಳಿದ್ದಾರೆ. ಅಪ್ ಇನ್ ಆರ್ಮ್ಸ್ ಸರಿಯಾದ ಉತ್ತರ ಟು ಬಿ ಆ್ಯಂಗ್ರಿ. ಸೊ ತುಂಬ ಸಿಟ್ಟಲ್ಲಿ ಬರೋದು ಅಂತ ಇದೆಯಲ್ಲ, ಆ ಒಂದು ಅರ್ಥವನ್ನು ಈ ನುಡಿಗಟ್ಟು ಹೇಳುತ್ತೆ. ಅಪ್ ಇನ್ ಆರ್ಮ್ಸ್ ಅಂತ ಹೇಳಬೇಕಂದ್ರೆ ತುಂಬ ರೆಬೆಲ್ ಆಗಿ, ಈಗ ಹೋರಾಟ ಮಾಡೋದಾಗಿರ್ಬೋದು ಅಥವಾ ತುಂಬ ಸಿಟ್ಟಲ್ಲಿ ಬರೋದಾಗಿರ್ಬೋದು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅಪ್ ಇನ್ ಆರ್ಮ್ಸ್ ಅನ್ನುವಂತಹ ನುಡಿಗಟ್ಟು ಸೂಟೇಬಲ್ ಆಗುತ್ತೆ. ಸೊ ಹಾಗಾದರೆ ಇಲ್ಲಿ ಯಾವುದು, ಈಗಾಗಲೇ ನಾನು ಹೇಳಿರುವ ಹಾಗೆ ಟು ಬಿ ಆ್ಯಂಗ್ರಿ ಅಂದರೆ ಸಿಟ್ಟಾಗೋದು ಈ ನುಡಿಗಟ್ಟಿನ ಅರ್ಥ ಆಗುತ್ತೆ. ರೂಡ್ ಆಗೋದು ಮತ್ತು ಸಿಟ್ಟಾಗೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಸೊ ಇಲ್ಲಿ ರೂಡ್ ಆಗೋದು ಇಲ್ಲಿ ಸೂಟೇಬಲ್ ಆಗಲ್ಲ. ನರ್ವಸ್ ಆಗೋದು ಕೂಡ ಇಲ್ಲಿ ಸೂಟೇಬಲ್ ಆಗಲ್ಲ. ಅಥವಾ ಡಿಫೆನ್ಸಿವ್ ಆಗೋದು ಕೂಡ ಇಲ್ಲಿ ಸೂಟೇಬಲ್ ಆಗಲ್ಲ. ಇಲ್ಲಿ ಸೂಟೇಬಲ್ ಆಗೋದು ಆ್ಯಂಗ್ರಿ, ಆಪ್ಷನ್ ಎ. ಮುಂದಿಂದು ಆಟ್ ದ ಡ್ರಾಪ್ ಆಫ್ ಹ್ಯಾಟ್ ಅಂತ ಇದೆ. ಹಾಗಾದರೆ ಏನಂತ ಇಲ್ಲಿ ಅರ್ಥ ಕೇಳ್ತಾ ಇದ್ದಾರೆ. ಇನ್ಸ್ಟಂಟ್ಲಿ, ನಾರ್ಮಲಿ, ಫ್ರೀಕ್ವೆಂಟ್ಲಿ, ಯೂಶ್ವಲಿ. ಓಕೆ, ಸೊ ಇಲ್ಲಿ ಡ್ರಾಪ್ ಆಫ್ ಅ ಹ್ಯಾಟ್ ಅಂತ ಹೇಳ್ಬೋದಲ್ಲ, ಅಟ್ ದ ಟಾಪ್ ಆಫ್ ಎ ಹ್ಯಾಟ್ ಅನ್ನುವಂತಹ ಒಂದು ಮೀನಿಂಗ್ ಏನಂತ ಹೇಳುತ್ತೆ, ತುಂಬ ತಕ್ಷಣವಾಗಿ ಅಥವಾ ಒಂಚೂರು ಡಿಲೇ ಮಾಡದೆ, ಸೊ ತತ್ಕ್ಷಣವಾಗಿ ಒಂಚೂರು ಡಿಲೇ ಮಾಡದೆ, ಯಾವುದೇ ಒಂದು ಹೆಸಿಟೇಷನ್ ಮಾಡದೆ, ಯಾವುದೇ ಒಂದು ಪ್ಲ್ಯಾನಿಂಗ್ ಇಲ್ಲದೆ, ಸೊ ಒಂದು ಆಬ್ವಿಯಸ್ ಕಾರಣಕ್ಕೋಸ್ಕರ ತತ್ಕ್ಷಣ ಮಾಡುವಂಥ ಒಂದು ಕೆಲಸವನ್ನು ಅಟ್ ದ ಡ್ರಾಪ್ ಆಫ್ ಎ ಹ್ಯಾಟ್ ಅಂತ ಹೇಳ್ಬೋದು. ಸೊ ಹಾಗಾದರೆ ಇದಕ್ಕೆ ಯಾವುದು ಕರೆಕ್ಟ್ ಆದಂತಹ ಆಪ್ಷನ್ ಅಂದರೆ ಇನ್ಸ್ಟಂಟ್ಲಿ, ನಾರ್ಮಲಿ, ಫ್ರೀಕ್ವೆಂಟ್ಲಿ, ಯೂಶ್ವಲಿ. ಸರಿಯಾದಂಥದ್ದು ಇನ್ಸ್ಟಂಟ್ಲಿ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಮ್ಯಾಗಿ 2 ನಿಮಿಷದಲ್ಲಿ ಮಾಡಿ ತಕ್ಷಣ ಮಾಡಿಬಿಡೋದು ಒಂದು. ಈಗ ಹೊಟ್ಟೆ ತುಂಬಾ ಹಸುವಾಗಿದೆ, ಸೊ ಈಗ ಬೇರೆ ಬೇರೆ ಐಟಮ್ಗಳನ್ನು ಮಾಡ್ಕೊಂಡು ಕೂತ್ಕೊಂಡ್ರೆ ಹಾಫ್ ಆನ್ ಅವರ್ ಮೇಲಾಗತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟೆಂಟಾಗಿ ಏನು ಮಾಡಲಿಕ್ಕಾಗತ್ತೆ ಅಂತ ಯೋಚನೆ ಮಾಡಿದಾಗ ಮ್ಯಾಗಿ ನೂಡಲ್ಸ್ ನೆನಪಾಗತ್ತೆ. ಸೊ ಇನ್ಸ್ಟಂಟಾಗಿ ತತ್ಕ್ಷಣವಾಗಿ ಮಾಡುವಂಥದ್ದು. ಸೊ ಇನ್ಸ್ಟಂಟ್ಲಿ ಸರಿಯಾದ ಉತ್ತರ. ನಾರ್ಮಲಿ, ಸಾಮಾನ್ಯವಾಗಿ ಅನ್ನೋದು ಇಲ್ಲಿ ಸೂಟೇಬಲ್ ಆಗಲ್ಲ. ಫ್ರೀಕ್ವೆಂಟ್ಲಿ, ಮೇಲಿಂದ ಮೇಲೆ ಮಾಡೋದು ಸೂಟೇಬಲ್ ಆಗಲ್ಲ. ಯೂಶ್ವಲಿ, ಸಾಮಾನ್ಯವಾಗಿ, ಇದು ಕೂಡ ಸೂಟೇಬಲ್ ಆಗಲ್ಲ. ಇಲ್ಲಿ ಸೂಟೇಬಲ್ ಆಗೋದು ಇನ್ಸ್ಟಂಟ್ಲಿ ಅನ್ನುವಂತಹ ಮೀನಿಂಗ್. ಮೇಕ್ ಅ ಬಿ ಲೈನ್ ಫಾರ್ ಅಂತ ಇದೆ. ಹಾಗಾದರೆ ಇಲ್ಲಿ ಏನರ್ಥ? ಮೇಕ್ ಅ ಲೈನ್ ಫಾರ್ ಮೇಕ್ ಅ ಲೈನ್ ಫಾರ್ ಹನಿ, ಗೋ ಸ್ಟ್ರೇಟ್ ಟು, ಸ್ಟ್ಯಾಂಡ್ ಇನ್ ಅ ಕ್ಯೂ, ಗೋ ಫಾರ್ ಫ್ರೀ ಬೈಸ್ ಅಂತ ಇದೆ. ಹಾಗಾದರೆ ಯಾವುದು ಇಲ್ಲಿ ಸರಿಯಾದ ಉತ್ತರ ಅಂತ ಹೇಳಬೇಕಂದ್ರೆ, ಸೊ ಇಲ್ಲಿ ಸರಿಯಾದಂಥ ಉತ್ತರ ಗೋ ಸ್ಟ್ರೇಟ್ ಟು ಅಂತ ಇದೆ. ಅಂದರೆ ಕ್ವಿಕ್ಕಾಗಿ, ಡೈರೆಕ್ಟಾಗಿ ಒಬ್ಬ ವ್ಯಕ್ತಿಯ ಮೇಲೆ ಅಥವಾ ಒಂದು ವಸ್ತುವಿನ ಮೇಲೆ ಡೈರೆಕ್ಟಾಗಿ ಹೋಗಿ ಕೆಲಸ ಮಾಡೋದು. ಈಗ ಫಾರ್ ಎಕ್ಸಾಂಪಲ್ ಯಾಕೆ ಬಿ ಲೈನ್ ಅಂತ ಹೇಳಿದ್ದಾರೆ ಅಂದರೆ, ಈ ಜೇನು ಹುಳ ಇದೆಲ್ಲ ಡೈರೆಕ್ಟಾಗಿ ಹೋಗಿ ಅಟ್ಯಾಕ್ ಮಾಡುತ್ತಲ್ಲ, ಸೊ ಅದೇ ರೀತಿಯಾಗಿ ಕ್ವಿಕ್ಕಾಗಿ ನಾವು ಆ ಒಂದು ಕೆಲಸವನ್ನು ಮಾಡಲಿಕ್ಕೆ ಸಂಬಂಧಪಟ್ಟಂತೆ ಈ ಒಂದು ನುಡಿಗಟ್ಟನ್ನು ಯೂಸ್ ಮಾಡ್ತೀವಿ. ಸೊ ಮೇಕ್ ಅ ಲೈನ್ ಫಾರ್ ಹನಿ ಅಂದರೆ, ಸೊ ಈ ಒಂದು ಜೇನುತುಪ್ಪಕ್ಕೋಸ್ಕರ ಲೈನನ್ನು ಮಾಡೋದು ಇಲ್ಲಿ ಸೂಟೇಬಲ್ ಅಲ್ಲ. ಸ್ಟ್ಯಾಂಡ್ ಇನ್ ಅ ಕ್ಯೂ, ಸೊ ಕ್ಯೂ ಅಲ್ಲಿ ಬಂದು ನಿಂತ್ಕೊಳ್ಳೋದು, ಇದು ಕೂಡ ಸೂಟೇಬಲ್ ಅಲ್ಲ. ಗೋ ಫಾರ್ ಫ್ರೀ ಬೀಸ್, ಇದು ಕೂಡ ಸೂಟೇಬಲ್ ಅಲ್ಲ. ಇಲ್ಲಿ ಸರಿಯಾದ ಉತ್ತರ ಗೋ ಸ್ಟ್ರೇಟ್ ಟು, ಅಂದರೆ ತಕ್ಷಣವಾಗಿ ಡೈರೆಕ್ಟಾಗಿ ಅದೇ ಕೆಲಸಕ್ಕೆ ಹೋಗೋದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಯಾವ ರೀತಿಯಾಗಿ ಜೇನುನೊಣ ಡೈರೆಕ್ಟಾಗಿ ಅಟ್ಯಾಕ್ ಮಾಡುತ್ತಲ್ಲ, ಸೊ ಅದಕ್ಕೆ ಸಿಮಿಲರ್ ಆಗಿ ಈ ಒಂದು ಪದವನ್ನು ಬಳಕೆ ಮಾಡಿದ್ದಾರೆ. ಮುಂದಿಂದು ಟಿಲ್ ದ ಕೌಸ್ ಕಮ್ ಹೋಮ್. ಸೊ ಹಾಗಾದರೆ ಈ ಒಂದು ನುಡಿಗಟ್ಟಿನ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಟಿಲ್ ದ ಕೌಸ್ ಕಮ್ ಹೋಮ್ ಅಂದರೆ ಫಾರ್ ಅ ವೆರಿ ಲಾಂಗ್ ಇಂಡೆಫಿನಿಟ್ ಅಮೌಂಟ್ ಆಫ್ ಟೈಮ್ ಅಂತ ಹೇಳ್ಬೋದು. ಅಂದರೆ ಬಹಳ ದಿನಗಳ, ಈಗ ನಮ್ಮ ಒಂದು ಭಾರತದಲ್ಲಿ ಏನಿದೆ,
ಆಕಳುಗಳನ್ನು ದಿನ ನಾವು ಮನೆಯಲ್ಲಿ ಕರ್ಕೊಂಡು ಬರಲ್ಲ, ಮನೆ ಶಾಂತಿ ಮಾಡಿದಾಗ ಮಾತ್ರ ಕರ್ಕೊಂಡು ಬರ್ತೀವಿ. ಸೊ ಇಲ್ಲಿ ಇದೆಯಲ್ಲ ಏನಂತ ಹೇಳ್ಬೋದು, ಒಂದು ಇಂಡೆಫಿನಿಟ್ ಅಮೌಂಟ್ ಆಫ್ ಟೈಮ್. ಸೊ ಒಂದು ಅನಿರ್ಧಾರಿತ ಒಂದು ಕ್ಷಣ ಅಂತ ಹೇಳ್ಬೋದು, ಅಥವಾ ತುಂಬಾ ಬಹಳ ಸಮಯವನ್ನು ತೆಗೆದುಕೊಳ್ಳೋದು ಅಂತ ಕೂಡ ಹೇಳ್ಬೋದು. ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಉದಾಹರಣೆ ಹೇಳ್ತೀನಿ, ನಿಮಗೆ ಈಸಿಯಾಗಿ ಅರ್ಥ ಆಗಲಿ. ಎಷ್ಟೋ ವರ್ಷಗಳ ನಂತರ ಇಬ್ಬರು ಫ್ರೆಂಡ್ಸ್ ಮೀಟ್ ಆಗ್ತಾರೆ ಅಂತ ಅಂದ್ಕೊಳ್ಳಿ. ಸೊ ಒಂದು ಪ್ಲೇಸಲ್ಲಿ ಮೀಟ್ ಆದಾಗ ಎಲ್ಲ ವರ್ಷದ್ದು ಮಾತಾಡಿಕೊಂಡು ಅವ್ರಿಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸೊ ಬಹಳ ಹೊತ್ತಿನವರೆಗೆ ಮಾತನಾಡೋದು ಅನ್ನುವಂತಹ ಅರ್ಥ ಇಲ್ಲಿ ಸೂಟೇಬಲ್ ಆಗುತ್ತೆ. ಟಿಲ್ ದ ಕೌಸ್ ಕಮ್ ಹೋಮ್. ಸೊ ಅಲ್ಲಿವರೆಗೆ, ಈಗ ಬೆಳಿಗ್ಗೆ ಏನು ಮಾಡಿರ್ತಾರೆ, ಏನು ಗೋವನ್ನು ಮೇಯ್ಸ್ಲಿಕ್ಕೆ ಬಿಟ್ಬಿಡ್ತಾರೆ. ಸೊ ಅಂದರೆ ಗೋವು ಮೇಯಿಸ್ಕೊಂಡು ಬರೋದಕ್ಕೆ ವೇಟ್ ಮಾಡ್ತಾ ಇರೋದು, ಅಂದರೆ ಆ ಮಾತು ಮುಗಿದು ಎಲ್ಲ ಕೆಲಸ ಮುಗಿಸ್ಕೊಂಡು ಬರಲಿಕ್ಕೆ ತುಂಬ ಸಮಯ ತೆಗೆದುಕೊಳ್ಳುತ್ತೆ ಅನ್ನುವಂತಹ ಮೀನಿಂಗ್ ಇಲ್ಲಿ ಯಾವುದು, ಟಿಲ್ ದ ಕೌಸ್ ಕಮ್ ಹೋಮ್ ಅನ್ನೋದು. ಸೊ ಹಾಗಾದರೆ ಇಲ್ಲಿ ಯಾವುದು ಸೂಟೇಬಲ್ ಆಗುತ್ತೆ, ಫಾರ್ ಅ ಲಾಂಗ್ ಟೈಮ್, ಅಂದರೆ ಬಹಳ ಹೊತ್ತಿನವರೆಗೆ ಮಾತನಾಡೋದು, ಅಥವಾ ಯಾವುದೋ ಒಂದು ಕಾರ್ಯಕ್ಕೆ ಹೋಗಿ ತುಂಬ ಹೊತ್ತಿನವರೆಗೆ ವಾಪಸ್ ಬರದೇ ಇರೋದು ಆ ಮೀನಿಂಗನ್ನು ಕೊಡುತ್ತೆ. ಸೊ ಫಾರ್ ಅ ಲಾರ್ಜ್ ಪಾರ್ಟ್, ಸೊ ಅತಿ ದೊಡ್ಡ ಭಾಗಕ್ಕೆ ಅಂತ ಹೇಳಿದರೆ ಅದು ಸೂಟೇಬಲ್ ಆಗಲ್ಲ. ಇನ್ ದ ಈವ್ನಿಂಗ್, ಸಾಯಂಕಾಲದ ಹೊತ್ತು, ಇದು ಕೂಡ ಸೂಟೇಬಲ್ ಆಗಲ್ಲ. ಟಿಲ್ ದ ವರ್ಕ್ ಈಸ್ ಫಿನಿಶ್ಡ್, ಕೆಲಸ ಮುಗಿಯೋವರೆಗೂ ಅನ್ನೋದು ಕೂಡ ಇಲ್ಲಿ ಸೂಟೇಬಲ್ ಆಗಲ್ಲ. ಇಲ್ಲಿ ಸೂಟೇಬಲ್ ಆಗೋದು ಫಾರ್ ಅ ಲಾಂಗ್ ಟೈಮ್ ಅನ್ನೋದು ಕರೆಕ್ಟ್ ಆಗಿದೆ. ನೆಕ್ಸ್ಟ್ ನೋಡೋಣ, ಟಚ್ ಆ್ಯಂಡ್ ಗೋ. ಟಚ್ ಆ್ಯಂಡ್ ಗೋ ಅನ್ನುವಂತಹ ಒಂದು ನುಡಿಗಟ್ಟಿನ ಅರ್ಥ ಏನಂತ ಕೇಳ್ತಾ ಇದ್ದಾರೆ. ಅನ್ಇಂಪಾರ್ಟೆಂಟ್ ಅಂದರೆ ಅಷ್ಟು ಪ್ರಾಮುಖ್ಯತೆ ಹೊಂದದೇ ಇರೋದನ್ನು ನಾವೇನಂತ ಹೇಳ್ತೀವಿ, ಮೊದಲನೇ ಆಪ್ಷನ್. ಸೊ ಅದೇ ರೀತಿಯಾಗಿ ಯಾವುದು ಎರಡನೇದು, ಅನ್ಡೌಟೆಡ್. ಸೊ ಅನ್ಡೌಟೆಡ್ ಅಂದರೆ ಡೌಟ್ ಮಾಡದೇ ಇರುವಂಥದ್ದು. ಅನ್ಸರ್ಟೇನ್ ಅಂದರೆ ನಿಶ್ಚಿತ ಅಲ್ಲದೆ ಇರೋದು. ಅನ್ಚೇಂಜಿಂಗ್ ಬದಲಾವಣೆ ಆಗದೇ ಇರುವಂಥದ್ದು. ಸೊ ಹಾಗಾದರೆ ಇಲ್ಲಿ ಟಚ್ ಆ್ಯಂಡ್ ಗೋ ಈ ಒಂದು ಪದದ ಅರ್ಥ ಏನಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಇದೆಯಲ್ಲ, ಏನಂತ ಹೇಳ್ಬೋದು, ಟಚ್ ಆ್ಯಂಡ್ ಗೋ ಒಂದು ಪದಕ್ಕೆ ಸಂಬಂಧಪಟ್ಟಂತೆ. ಸೊ ಇಲ್ಲಿ ಸಂಬಂಧಪಟ್ಟಂತೆ ಹೇಳ್ಬೋದು ಅಂದರೆ ಅನಿಶ್ಚಿತವಾದದ್ದು ಇಲ್ಲಿ ಸರಿಯಾದ ಉತ್ತರ, ಅನ್ಸರ್ಟೇನ್. ಇದಕ್ಕೆ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಶೇರ್ ಮಾರ್ಕೆಟ್ನಲ್ಲಿ ಸೊ ಆ ಬಿಡ್ಡಿಂಗ್ ಎಲ್ಲ ಮಾಡ್ತಾರಲ್ಲ, ಸೊ ಅದು ಒನ್ ಟೈಮ್ ಇದ್ದದ್ದು ಇನ್ನೊಂದು ಟೈಮಲ್ಲೇ ಇರಲ್ಲ, ಕ್ವಿಕ್ಕಾಗಿ ಚೇಂಜ್ ಆಗ್ತಾ ಇರುತ್ತಲ್ಲ. ಸೊ ಅಂತಹ ಒಂದು ಟೈಮ್ನಲ್ಲಿ ನಾವು ಟಚ್ ಆ್ಯಂಡ್ ಗೋ ಅನ್ನುವಂತಹ ನುಡಿಗಟ್ಟನ್ನು ಬಳಕೆ ಮಾಡ್ಬೋದು. ಸೊ ಶೇರ್ ಮಾರ್ಕೆಟ್ನಲ್ಲಿ ಯಾವ ರೀತಿಯಾಗಿ ಒಂದೊಂದು ಸೆಕೆಂಡಿಗೆ ಎಲ್ಲ ಕೂಡ ಚೇಂಜ್ ಆಗುವಾಗ, ಸೊ ಅಂತಹ ಯಾವುದು ಅನಿಶ್ಚಿತವಾಗಿ ಇರುತ್ತಲ್ಲ, ಅಂದರೆ ಸ್ಥಿರವಾಗಿ ಇರೋದಿಲ್ಲ ಅನ್ನುವಂತಹ ಒಂದು ಪದದ ಅರ್ಥವನ್ನು ಟಚ್ ಆ್ಯಂಡ್ ಗೋ ಹೇಳುತ್ತೆ. ಓಕೆ, ಸೊ ಆಪ್ಷನ್ 3 ಸರಿಯಾದ ಉತ್ತರ. ನೆಕ್ಸ್ಟ್ ನೋಡೋಣ, ರಾಜು ವಾಸ್ ಪ್ಲೇಯಿಂಗ್ ವಿತ್ ಫೈರ್. ಸೊ ಇಲ್ಲಿ ನಾವು ಹೇಳ್ತೀವಲ್ವ, ಸಿಟ್ಟಿಗೆ ಬಂದಾಗ ಅಥವಾ ಫಿಲ್ಮ್ಗಳಲ್ಲಿ ನೀವು ಡೈಲಾಗ್ ಕೇಳಿರ್ಬೋದು, ವಿಲನ್ ಅಥವಾ ಹೀರೋ ಹೇಳ್ತಿರ್ತಾರೆ ನೋಡಿ, ಬೆಂಕಿ ಜೊತೆ ಸಲ್ಲಾಪ ಮಾಡಬೇಡಿ ಅಂತ ಹೇಳ್ತಾರೆ. ನೀವು ಕಮೆಂಟ್ ಮಾಡಿ ಹೇಳಿ ಏನು ಅಂತ. ಇವಾಗ ನನಗೆ ಸದ್ಯಕ್ಕೆ ಡೈಲಾಗ್ ಬರ್ತಾ ಇಲ್ಲ, ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಬೆಂಕಿ ಜೊತೆ ನೀನು ಇವಾಗ ಹೋರಾಟ ಮಾಡ್ತಿದ್ಯಾ ಅಂತ ಅದೇನೋ ಹೇಳ್ತಿರ್ತಾರೆ ನೋಡಿ, ನಿಮ್ಗಂದ್ರೂ ಚೆನ್ನಾಗಿನೇ ಗೊತ್ತಿರುತ್ತೆ, ಕಮೆಂಟ್ ಮಾಡಿ ಹೇಳಿ. ಸೊ ಇಲ್ಲಿದೆಯಲ್ಲ, ರಾಜು ವಾಸ್ ಪ್ಲೇಯಿಂಗ್ ವಿತ್ ಫೈರ್ ಅಂದರೆ ಬೆಂಕಿ ಜೊತೆ ಆಟವಾಡೋದು ಅನ್ನುವಂತಹ ಮೀನಿಂಗ್. ಸೊ ಹಾಗಾದರೆ ಯಾವುದು ಇಲ್ಲಿ ಸೂಟೇಬಲ್ ಆದಂತಹ ಅರ್ಥ ಅಂತ ಹೇಳಬೇಕಂದ್ರೆ, ಟೇಕಿಂಗ್ ಅ ಗ್ರೇವ್ ರಿಸ್ಕ್. ಸೊ ಅಂದರೆ ಸ್ಮಶಾನಕ್ಕೆ ಹೋಗುವಷ್ಟು ರಿಸ್ಕನ್ನು ತೆಗೆದುಕೊಳ್ಳೋದು. ಲೈಟಿಂಗ್ ಕ್ಯಾಂಡೀಸ್, ಹೌದಾ. ಸೊ ಈ ಒಂದು ಕ್ಯಾಂಡೀಸ್ಗಳನ್ನು ಬೆಳಕು ಮಾಡೋದು ಅಂದರೆ ಹಚ್ಚೋದು. ಸ್ಮೋಕಿಂಗ್ ಅ ಸಿಗರೇಟ್ ಅಥವಾ ಸಿಗರೇಟನ್ನು ಲೈಟರ್ನಿಂದ ಹಚ್ಚೋದು. ಪ್ರೊವೋಕಿಂಗ್ ದ ಕ್ರೌಡ್ ಅಂದರೆ ಇರುವಂತಹ ಕ್ರೌಡ್, ಬಹಳಷ್ಟು ಜನರ ಒಂದು ಗುಂಪನ್ನು ಪ್ರೊವೋಕ್ ಮಾಡೋದು, ಅಂದರೆ ಹೋರಾಟ ಮಾಡಲಿಕ್ಕೆ ಅಥವಾ ಅವರನ್ನು ಎಚ್ಚರಿಸೋದು ಅಥವಾ ದಾಳಿ ಮಾಡೋ ಹಾಗೆ ಅವರನ್ನು ಪ್ರೊವೋಕ್ ಮಾಡೋದು. ಸೊ ಇಲ್ಲಿ ಆಪ್ಷನ್ 4 ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂಥದ್ದು ಟೇಕಿಂಗ್ ಅ ಗ್ರೇವ್ ರಿಸ್ಕ್. ಈಗ ಫಿಲ್ಮಲ್ಲಂತೂ ನೋಡಿರ್ತೀರ, ಲಾಸ್ಟ್ ಮೂಮೆಂಟ್ನಲ್ಲಿ ಎಂಡಿಂಗ್ ಆಗೋಕ್ಕಿಂತ ಮುಂಚೆ ಹೀರೋ ಮತ್ತು ವಿಲನ್ದು ಫೈಟ್ ಆಗಲೇಬೇಕು. ಸೊ ಅಂತಹ ಟೈಮ್ನಲ್ಲಿ ಈ ಡೈಲಾಗ್ಗಳು ನಡೀತಾ ಇರುತ್ತೆ. ಅಂದರೆ ಫೈನಲ್ ಆಗಿ ವಿಲನನ್ನು ಸಾಯಿಸಿ ತಾನೇ
ಅಥವಾ ಆತನಿಗೆ ಏನಾದರೂ ಶಿಕ್ಷೆ ಕೊಡಿಸಿ ತಾನೇ ಆ ಫಿಲ್ಮ್ ಎಂಡ್ ಆಗೋದಲ್ವಾ. ಸೊ ಅಂದರೆ ಸ್ಮಶಾನಕ್ಕೆ ಹೋಗುವಷ್ಟು ರಿಸ್ಕನ್ನು ತೆಗೆದುಕೊಳ್ಳೋದು ಅಂದರೆ ಬೆಂಕಿ ಜೊತೆ ಆಟ ಆಡೋದು ಅನ್ನುವಂತಹ ಮೀನಿಂಗ್ ಇದೆಯಲ್ಲ. ರಾಜು ವಾಸ್ ಪ್ಲೇಯಿಂಗ್ ವಿತ್ ಫೈರ್. ಸೊ ಇಲ್ಲಿ ಯಾವುದು ವಿತ್ ಫೈರ್, ಪ್ಲೇಯಿಂಗ್ ವಿತ್ ಫೈರ್ ಅನ್ನುವಂಥ ನುಡಿಗಟ್ಟಿನ ಅರ್ಥ ಟೇಕಿಂಗ್ ಅ ಗ್ರೇವ್ ರಿಸ್ಕ್. ನಾನು ಹೇಳೋದ್ರಲ್ಲಿ ಏನಾದರೂ ತಪ್ಪಿದ್ರೆ ಹೇಳಿ, ಯಾಕಂದರೆ ನಾನು ಸುಮ್ಮನೆ ಎಕ್ಸಾಂಪಲ್ ಹೇಳ್ತಾ ಹೋಗ್ತಾ ಇದ್ದೀನಿ ನಿಮಗೆ ಸ್ವಲ್ಪ ಅರ್ಥ ಆಗಲಿ ಅಂತ. ಇವುಗಳನ್ನೆಲ್ಲ ಅಷ್ಟು ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದು ಕಷ್ಟ, ಯಾಕಂದರೆ ಫಸ್ಟ್ ಟೈಮ್ ನೀವೆಲ್ಲ ಈ ರೀತಿಯಾದಂತಹ ಇಡಿಯಮ್ಸ್ಗಳನ್ನು ಮತ್ತು ನುಡಿಗಟ್ಟುಗಳನ್ನು ಈ ವಾಕ್ಯಗಳನ್ನು ನೋಡ್ತಾ ಇರ್ತೀರಲ್ಲ. ಸೊ ಸಡನ್ನಾಗಿ ತಲೆಯಲ್ಲಿ ಹೋಗಬೇಕು ಅಂದರೆ ಹೋಗಲ್ಲ. ಅದಕ್ಕೆ ನಾನು ಸ್ವಲ್ಪ ಫನ್ನಿಯಾಗಿ ಉದಾಹರಣೆಗಳನ್ನು ಕೊಡ್ತಾ ಇದ್ದೀನಿ, ಬೇರೆ ಏನೂ ಉದ್ದೇಶ ಇಲ್ಲ. ಓಕೆ, ಯಾಕಂದರೆ ನಾನೇ ಹೇಳ್ತಾ ಕನ್ನಡದಲ್ಲಿ ನನಗೆ ವರ್ಡ್ಗಳು ಸಿಗ್ತಾ ಇಲ್ಲ, ಎರಡೂ ಕೂಡ ಟ್ರಾನ್ಸ್ಲೇಟ್ ಮಾಡುವಾಗ. ಈಗ ಮುಂದಿನ ನೋಡೋಣ. ಥ್ರೂ ಔಟ್ ಹಿಸ್ ಸ್ಪೀಚ್ ದ ಕ್ರೌಡ್ ವಾಸ್ ಆಲ್ ಇಯರ್ಸ್. ಹೌದಾ, ಇಲ್ಲಿ ಇದೆಯಲ್ಲ, ಏನು ಒಂದು ವಾಕ್ಯದ ಒಂದು ಅರ್ಥ ಏನಂತ ಹೇಳಬೇಕಂದ್ರೆ, ಸೊ ಆತ ಮಾಡುವಂತಹ ಇಡೀ ಭಾಷಣದ ಸಮಯದಲ್ಲಿ ಸೊ ಎಲ್ಲರೂ ಕೂಡ ತುಂಬಾ ಏನೋ ಗಮನ ಕೊಟ್ಟು ಕೇಳ್ತಾ ಇದ್ರು. ಸೊ ಏನು ಕ್ರೌಡ್ ವಾಸ್ ಆಲ್ ಇಯರ್ಸ್ ಅಂತ ಇದೆಯಲ್ಲ, ಇಲ್ಲಿ ಏನಂತ ಹೇಳಬೇಕಂದ್ರೆ ಅಷ್ಟು ಗಮನ ಕೊಟ್ಟು ಕೇಳ್ತಾ ಇದ್ರು ಆತನ ಇಡೀ ಒಂದು ಭಾಷಣವನ್ನು ಅನ್ನುವಂಥ ವಾಕ್ಯ. ಹಾಗಾದರೆ ಗಮನವಿಟ್ಟು ಕೇಳ್ತಾ ಇದ್ರು ಅನ್ನೋದು ಈ ನುಡಿಗಟ್ಟು. ಅದನ್ನು ಹೇಳುವಂತಹ ಒಂದು ಆಪ್ಷನ್ ಯಾವುದು ಅಂತ ನಾವು ಹುಡುಕಬೇಕು. ವೆರಿ ಅಟೆಂಟಿವ್ ಅಂದರೆ ತುಂಬಾ ಗಮನ ಕೊಟ್ಟು ಅದ್ರ ಮೇಲೇ ಫೋಕಸ್ ಮಾಡಿ ಹೇಳ್ತಾ ಇದ್ರು, ಅದಕ್ಕೋಸ್ಕರ ಆಪ್ಷನ್ 1 ಕರೆಕ್ಟ್ ಆಗಿದೆ. ಟಾಕಿಂಗ್ ಲೌಡ್ಲಿ, ಸೊ ಯಾವಾಗ ಭಾಷಣ ಮಾಡ್ತಿದ್ರಲ್ಲ, ಸೊ ಈ ಜನ ಎಲ್ಲ ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ರು ಅಂತ ಮೀನಿಂಗ್ ಹೇಳ್ತಾ ಇದೆ, ಆದರೆ ಇದು ತಪ್ಪು. ಕವರಿಂಗ್ ದೇರ್ ಇಯರ್ಸ್, ಯಾವಾಗ ಭಾಷಣ ಮಾಡ್ತಾ ಇದ್ರಲ್ಲ, ಸೊ ಎಲ್ಲ ಒಂದು ಜನರು ತಮ್ಮ ಕಿವಿಗಳನ್ನು ಮುಚ್ಕೊಂಡಿದ್ರು ಅಂತ, ಇದು ಕೂಡ ತಪ್ಪಾಗುತ್ತೆ. ಮೇಕಿಂಗ್ ಅ ಲಾಟ್ ಆಫ್ ನಾಯ್ಸ್, ಸೊ ಅಲ್ಲಿ ಇರುವಂತಹ ಜನರು ಇಡೀ ಭಾಷಣದ ಸಮಯದಲ್ಲಿ ಸಿಕ್ಕಾಪಟ್ಟೆ ಗದ್ದಲ ಮಾಡ್ತಾಯಿದ್ರು ಅಂತ, ಇದು ಕೂಡ ತಪ್ಪಾಗುತ್ತೆ. ಇಲ್ಲಿ ಈ ಒಂದು ನುಡಿಗಟ್ಟಿನ ಅರ್ಥ ಏನಂದರೆ ತುಂಬ ಅಟೆಂಟಿವ್ ಆಗಿ ತುಂಬ ಗಮನ ಕೊಟ್ಟು ಕೇಳ್ತಾ ಇದ್ರು. ಸೊ ಅದಕ್ಕೆ ಯಾವುದು ಸರಿಯಾದ ಉತ್ತರ ಆಗುತ್ತೆ? ಆಪ್ಷನ್ 1 ವೆರಿ ಅಟೆಂಟಿವ್. ಓಕೆ, ಮುಂದಿಂದು ಸಿನ್ಸ್ ಹಿ ಸೆಕ್ಯೂರ್ಡ್ ದ ಫಸ್ಟ್ ರ್ಯಾಂಕ್ ಸುಧೀರ್ ಹ್ಯಾಸ್ ಬಿಕಮ್ ಸ್ವಾಲನ್ ಹೆಡೆಡ್ ಅಂತ ಇದೆ. ಹಾಗಾದರೆ ಏನು ಇದರ ಅರ್ಥ ಅನ್ನೋದನ್ನು ನೋಡೋಣ. ಓಕೆ, ಇಲ್ಲಿ ಇದೆಲ್ಲ ಇರುವಂತಹ ನುಡಿಗಟ್ಟು ಸ್ವಾಲನ್ ಹೆಡೆಡ್ ಅನ್ನೋದು ಅಂದರೆ ತುಂಬ ಜಂಬದಿಂದ ಇರೋದು ಇರುತ್ತಲ್ಲ. ಸೊ ಅಂದರೆ ಆತ ಫಸ್ಟ್ ರ್ಯಾಂಕ್ ಬಂದ ನಂತರ ತುಂಬಾ ಜಂಬದಿಂದ ನಾವೆಲ್ಲ ಓಡಾಡ್ತೀವಲ್ವ, ಯಾವುದಾದ್ರೂ ಎಕ್ಸಾಮನ್ನು ಪಾಸ್ ಮಾಡಿದ ನಂತರ ತುಂಬ ಜಂಬದಿಂದ ಓಡಾಡ್ತೀವಲ್ವ. ಸೊ ಅದೇ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸ್ವಾಲನ್ ಹೆಡೆಡ್ ಅಂದರೆ ಆ್ಯರೋಗಂಟಾಗಿ ಅಥವಾ ತುಂಬ ಜಂಬದಿಂದ ವರ್ತನೆ ಮಾಡೋದನ್ನು ಈ ಒಂದು ನುಡಿಗಟ್ಟು ಹೇಳುತ್ತೆ. ಹಾಗಾದರೆ ಯಾವ ಒಂದು ಆಪ್ಷನ್ ಇಲ್ಲಿ ಸುಟೇಬಲ್ ಆಗುತ್ತೆ ಅಂದರೆ ವೆಲ್ ಕನೆಕ್ಟೆಡ್ ಅಂದರೆ ತುಂಬಾ ಆತ್ಮೀಯವಾಗಿ ಇದ್ದ ಅನ್ನೋದು ತಪ್ಪು. ಅನ್ವೆಲ್ ಅಂದರೆ ಹುಷಾರಿಲ್ಲ ಅನ್ನೋದು ತಪ್ಪಾಗುತ್ತೆ. ಸೊ ಕಾನ್ಸೈಟೆಡ್ ಅಂತ ಇದೆಯಲ್ಲ, ಇದು ಕರೆಕ್ಟ್ ಆಗುತ್ತೆ. ಇದು ಕೂಡ ಆ್ಯರೋಗೆಂಟ್ ಜಂಬಕ್ಕೆ ಸಂಬಂಧಪಟ್ಟಂತೆ ಈ ವರ್ಡ್ ಸುಟೇಬಲ್ ಆಗುತ್ತೆ. ಫೇಮಸ್ ಅನ್ನೋದು ಪ್ರಸಿದ್ಧನಾದ ಅನ್ನೋದು ಕೂಡ ತಪ್ಪಾಗತ್ತೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 3 ಸ್ವಾಲನ್ ಹೆಡೆಡ್ ಅಂದರೆ ಆ್ಯರೋಗೆಂಟ್ ಜಂಬ ಭರಿತ ವ್ಯಕ್ತಿ. ನಿಮಗೆ ಇದನ್ನು ಹೇಳೋ ಅವಶ್ಯಕತೆಯೇ ಇಲ್ಲ. ಪ್ರತಿಯೊಬ್ಬರು ಸಣ್ಣವರಿದ್ದಾಗ ದೊಡ್ಡವರಿದ್ದಾಗ ಏನಾದರೂ ಸ್ವಲ್ಪ ಸಣ್ಣ ಅಚೀವ್ಮೆಂಟ್ ಮಾಡಿದರೂ ಕೂಡ ಎಲ್ಲರ ಮುಂದೆ ಸ್ವಲ್ಪ ಜಂಬ ಬರುತ್ತಲ್ಲ, ಆಬ್ವಿಯಸ್ ಆಗಿ ಮನುಷ್ಯ ಅಂದಮೇಲೆ. ಸೊ ಅದನ್ನು ಆಪ್ಷನ್ 3 ಹೇಳ್ಬೋದು. ಓಕೆ, ಇವಾಗ ಮುಂದಿನ ಒಂದು ನುಡಿಗಟ್ಟುಗಳನ್ನು ನೋಡೋಣ. ಆ್ಯನ್ ಓಲ್ಡ್ ಹೆಡ್ ಆನ್ ಯಂಗ್ ಶೋಲ್ಡರ್ಸ್. ಸೊ ಇಲ್ಲಿ ನುಡಿಗಟ್ಟು ಇರೋದು ಆ್ಯನ್ ಓಲ್ಡ್ ಹೆಡ್ ಆನ್ ಯಂಗ್ ಶೋಲ್ಡರ್ಸ್. ಈ ನುಡಿಗಟ್ಟಿನ ಓದಿದರೆ ಏನು ಅರ್ಥ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಅಂದರೆ ಏನು ಯುವ ಶರೀರದಲ್ಲಿ ಯುವ ಶರೀರದ ಮೇಲೆ ಮುದುಕನ ಒಂದು ತಲೆ, ಆ ಒಂದು ವಾಕ್ಯವನ್ನು ಓದಿದಾಗ ಬರುವಂತಹ ಅರ್ಥ ಹೇಳ್ತಾ ಇದ್ದೀನಿ. ಆದರೆ ನಿಜವಾಗಿ ಈ ಒಂದು ನುಡಿಗಟ್ಟಿನ ಅರ್ಥ ಏನಾಗುತ್ತೆ ಅಂದರೆ ಸೊ ತುಂಬ ಎಕ್ಸ್ಪೀರಿಯನ್ಸ್ಡ್ ಆಗಿರುವಂತಹ ವ್ಯಕ್ತಿ ಅಂತ. ಈಗ ನೀವು ನೋಡ್ಬೋದು ಮಾಧ್ಯಮಗಳಲ್ಲಿ ಅಥವಾ ಇಂಟರ್ನೆಟ್ಗಳಲ್ಲಿ ಸಣ್ಣ 5 ವರ್ಷದವರು 7 ವರ್ಷದವರು ಡ್ಯಾನ್ಸ್ನಲ್ಲಿ ಸಿಕ್ಕಾಪಟ್ಟೆ ಡ್ಯಾನ್ಸಿಂಗ್ ಆಗಿರ್ಬೋದು, ಸಿಂಗಿಂಗ್ನಲ್ಲಿ ಆಗಿರ್ಬೋದು ತುಂಬ ಅಚೀವ್ಮೆಂಟ್ ಮಾಡ್ತಿರ್ತಾರೆ. ಅಥವಾ ಒಬ್ಬೊಬ್ಬರು ಸಣ್ಣ ವಯಸ್ಸಿನಲ್ಲೇ ಇಡೀ ಪ್ರಪಂಚದ ಜ್ಞಾನವನ್ನು ಹೇಳ್ತಿರ್ತಾರೆ. ಸೊ ಆವಾಗ ಏನು ಒಂದು ಹೇಳ್ತಿರ್ತೀವಲ್ಲ, ಇದು ಈ ಮಗುದು ಪುನರ್ಜನ್ಮ ಇರ್ಬೋದು,
ಸೊ ಪುನರ್ಜನ್ಮ ಇರೋದ್ರಿಂದ ಹಿಂದಿಂದೆಲ್ಲ ಆತನಿಗೆ ನೆನಪಿದೆ, ತುಂಬ ಎಕ್ಸ್ಪೀರಿಯನ್ಸ್ ಆಗಿರೋ ಹಾಗೆ ಮಾತಾಡ್ತಿದ್ದಾನೆ ಅಂತ ಹೇಳ್ತಿರ್ವಲ್ಲ. ಸೊ ಅಂತಹ ಒಂದು ಸಂದರ್ಭದಲ್ಲಿ ಆ್ಯನ್ ಓಲ್ಡ್ ಹೆಡ್ ಆನ್ ಯಂಗ್ ಶೋಲ್ಡರ್ಸ್ ಅನ್ನುವಂಥ ನುಡಿಗಟ್ಟನ್ನು ಬಳಸ್ತೀವಿ. ಅಂದರೆ ಅ ಚೈಲ್ಡ್ ಆರ್ ಯಂಗ್ ಪರ್ಸನ್ ಹೂ ಥಿಂಕ್ಸ್ ಆ್ಯಂಡ್ ಟಾಕ್ಸ್ ಲೈಕ್ ಆ್ಯನ್ ಓಲ್ಡರ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್. ಒಂದು ಮಗು ಅಥವಾ ಯಂಗ್ ಆಗಿರುವಂತಹ ಯುವಕ ಯುವತಿ ತುಂಬಾ ಅನುಭವ ಉಳ್ಳಂತಹ ವ್ಯಕ್ತಿಯ ರೀತಿಯಲ್ಲಿ ಮಾತನಾಡುವುದನ್ನು ಅಥವಾ ವರ್ತಿಸುವುದನ್ನು ಆ ಒಂದು ಸಂದರ್ಭದಲ್ಲಿ ನಾವು ಈ ಒಂದು ನುಡಿಗಟ್ಟನ್ನು ಬಳಕೆ ಮಾಡ್ತೀವಿ, ಆ್ಯನ್ ಓಲ್ಡ್ ಹೆಡ್ ಆನ್ ಯಂಗ್ ಶೋಲ್ಡರ್ಸ್. ಓಕೆ ನೆಕ್ಸ್ಟ್ ನೋಡೋಣ. ಆ್ಯನ್ ಆಲಿವ್ ಬ್ರ್ಯಾಂಚ್ ಅಂತ ಇದೆ. ಸೊ ಆಲಿವ್ ಎಣ್ಣೆ ಅಂತ ನಿಮಗೆ ಗೊತ್ತೇ ಇದೆಯಲ್ಲ. ಸೊ ಆಲಿವ್ ಬ್ರ್ಯಾಂಚ್ ಅಂತ ಕೇಳಿದ್ದಾರೆ. ಸೊ ಇದರ ಒಂದು ಮೀನಿಂಗ್ ಏನಂದರೆ ಪೀಸ್ ರಿಕ್ವೆಸ್ಟ್ ಅಥವಾ ಪೀಸ್ ಟ್ರೀಟಿ, ಅಂದರೆ ಶಾಂತಿ ಒಪ್ಪಂದ ಅಥವಾ ದಯವಿಟ್ಟು ಶಾಂತಿಯಿಂದ ಇರಿ ಅನ್ನೋದನ್ನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಶಾಂತಿ ಒಪ್ಪಂದ ಮಾಡ್ಕೊಳ್ಳೋದಾಗಿರ್ಬೋದು. ಅಂತಹ ಒಂದು ಸಂದರ್ಭದಲ್ಲಿ ಆ್ಯನ್ ಆಲಿವ್ ಬ್ರ್ಯಾಂಚ್ ಅಂತ ಯೂಸ್ ಮಾಡ್ತೀವಿ. ಆಲಿವ್ ಅನ್ನೋದು ಆ ಆಲಿವ್ ಟ್ರೀ ಇದೆಯಲ್ಲ, ಒಂದು ರೀತಿಯಲ್ಲಿ ಶಾಂತಿಗೋಸ್ಕರ ಬಳಸುವಂತಹ ಒಂದು ಸಂಕೇತ ಆಗಿದೆ. ಸೊ ಅದಕ್ಕೋಸ್ಕರ ಆಲಿವ್ ಬ್ರ್ಯಾಂಚ್ ಅಂತ ಹೇಳಬೇಕಂದ್ರೆ ಶಾಂತಿ ಒಪ್ಪಂದ ಅಥವಾ ಶಾಂತಿಯನ್ನು ಕಾಪಾಡಲಿಕ್ಕೋಸ್ಕರ ಒಂದು ರಿಕ್ವೆಸ್ಟ್ ಅಂತ ಬಳಕೆ ಮಾಡ್ಬೋದು. ಮುಂದಿಂದು ಆ್ಯಪಲ್ ಆಫ್ ಡಿಸ್ಕಾರ್ಡ್ ಅಂತ ಇದೆ. ಆ್ಯಪಲ್ ಆಫ್ ಡಿಸ್ಕಾರ್ಡ್ ಅಂತ ಹೇಳಬೇಕಂದ್ರೆ ಮ್ಯಾಟರ್ ಆಫ್ ಡಿಸ್ಪ್ಯೂಟ್, ವಿವಾದಾತ್ಮಕವಾದಂತಹ ಒಂದು ವಿಷಯ. ಆ್ಯಪಲ್ ಆಫ್ ಡಿಸ್ಕಾರ್ಡ್ ಅಂತ ಹೇಳಬೇಕಂದ್ರೆ, ಡಿಸ್ಕಾರ್ಡ್ ಅಂದರೆ ಏನು, ಡಿಸ್ಪ್ಯೂಟ್ ಅಥವಾ ಡಿಸ್ಅಗ್ರಿಮೆಂಟ್, ಒಪ್ಪಿಗೆ ಇಲ್ಲದೆ ಇರೋದು, ಇಬ್ಬರು ವ್ಯಕ್ತಿಗಳ ನಡುವೆ ಒಪ್ಪಿಗೆ ಇಲ್ಲದೆ ಇರೋದು ಡಿಸ್ಅಗ್ರಿಮೆಂಟ್ ಅಂತ ಕೂಡ ಬರುತ್ತೆ ಡಿಸ್ಕಾರ್ಡ್ಗೆ ಸಂಬಂಧಪಟ್ಟಂತೆ. ಆ್ಯಪಲ್ ಆಫ್ ಡಿಸ್ಕಾರ್ಡ್ ಅಂದರೆ ವಿವಾದಾತ್ಮಕ ವಿಷಯ ಅನ್ನುವಂತಹ ಮೀನಿಂಗನ್ನು ಕೊಡುತ್ತೆ. ನೆಕ್ಸ್ಟ್ ಆ್ಯಪಲ್ ಆಫ್ ಒನ್ಸ್ ಐ. ಸೊ ಆ್ಯಪಲ್ ಆಫ್ ಒನ್ಸ್ ಐ ಅಂತ ಹೇಳಬೇಕಂದ್ರೆ ವೆರಿ ಲವೆಬಲ್ ಡಿಯರೆಸ್ಟ್ ಒನ್. ಸೊ ಹೇಳ್ತಿರ್ತೀವಲ್ವಾ, ಲಾಸ್ಟ್ ಮಗು ಇದ್ದಾಗ ತಾಯಿಗೆ ಆ ಮಗು ಅಂದರೆ ತುಂಬಾ ಪ್ರೀತಿ, ಅತಿ ಅಚ್ಚುಮೆಚ್ಚಿನ ಮಗ ಅಂದರೆ ಅವನೇ ಅಂತ ಹೇಳ್ತಿರ್ತೀವಲ್ವಾ. ಅಂತಹ ಸಂದರ್ಭದಲ್ಲಿ ಆ್ಯಪಲ್ ಆಫ್ ಒನ್ಸ್ ಐ ಅನ್ನುವಂತಹ ಒಂದು ನುಡಿಗಟ್ಟನ್ನು ನಾವು ಬಳಕೆ ಮಾಡ್ಬೋದು. ನೆಕ್ಸ್ಟ್ ಆ್ಯಪಲ್ ಪೈ ಆರ್ಡರ್. ಆ್ಯಪಲ್ ಪೈ ಆರ್ಡರ್ ಅಂದರೆ ಇನ್ ಗುಡ್ ಕಂಡೀಷನ್. ಆ್ಯಪಲ್ ಪೈ ಸೊ ತುಂಬಾ ಸಾಫ್ಟ್ ಆಗಿರುವಂಥ ಒಂದು ಕೇಕ್. ಸೊ ಅದು ಬರುವಷ್ಟರಲ್ಲಿ ಏನಾಗ್ಬಿಡುತ್ತೆ, ಹಾಳಾಗಿಬಿಡುತ್ತೆ. ಸೊ ಅದನ್ನು ಇದೆಯಲ್ಲ, ಅಂದರೆ ಅಷ್ಟು ಜಾಗರೂಕವಾಗಿ ಅದನ್ನು ನಾವು ಏನು ಮಾಡಬೇಕು, ಹ್ಯಾಂಡಲ್ ಮಾಡಬೇಕು. ಅದಕ್ಕೋಸ್ಕರ ಇನ್ ಗುಡ್ ಕಂಡೀಷನ್ ಅನ್ನುವಂತಹ ಅರ್ಥವನ್ನು ಆ್ಯಪಲ್ ಪೈ ಆರ್ಡರ್ ಅನ್ನುವಂತಹ ನುಡಿಗಟ್ಟು ಹೇಳುತ್ತೆ. ನೆಕ್ಸ್ಟ್ ಆ್ಯಟ್ ಅ ಲಾಸ್. ಆ್ಯಟ್ ಅ ಲಾಸ್ ಅಂತ ಹೇಳಬೇಕಂದ್ರೆ, ಈಗ ನೋಡಿ, ಏನು ಒಂದು ವಿಷಯ ಅಥವಾ ಈಗ ಶಾಪಿಂಗ್ ಹೋಗಿದ್ದೀರಾ ಅಂತ ಅಂದ್ಕೊಳ್ಳಿ, 3-4 ಬಟ್ಟೆಗಳನ್ನು ತೆಗೆದುಕೊಂಡಿದ್ದೀರಾ, ಅದರಲ್ಲಿ ಯಾವುದನ್ನು ತೆಗೆದುಕೊಳ್ಬೇಕು ಅಂತ ಗೊಂದಲಮಯ ಸಿಚುವೇಶನ್ ಅಂತ ಹೇಳ್ಬೋದು. ಸೊ ಟು ಬಿ ಅನ್ಏಬಲ್ ಟು ಡಿಸೈಡ್, ಸೊ ನಿರ್ಣಯ ಮಾಡಲಿಕ್ಕೆ ಆಗದೇ ಇರುವಂಥ ಸಿಚುವೇಶನ್ನಲ್ಲಿ ಬಳಸುವಂತಹ ನುಡಿಗಟ್ಟು ಆ್ಯಟ್ ಅ ಲಾಸ್. ಹೌದಾ? ನೆಕ್ಸ್ಟ್ ಆ್ಯಟ್ ಅ ಪಿಂಚ್. ಆ್ಯಟ್ ಅ ಪಿಂಚ್ ಅಂತ ಹೇಳಬೇಕಂದ್ರೆ ಇನ್ ಅ ಟ್ರಬಲ್. ಸೊ ಇನ್ನು ತೊಂದರೆಗೆ ಒಳಗಾಗೋದು. ಆ್ಯಟ್ ಅ ಪಿಂಚ್ ಅಂತ ಹೇಳಬೇಕಂದ್ರೆ ತೊಂದರೆಗೆ ಒಳಗಾಗೋದು. ಆ್ಯಟ್ ಆರ್ಮ್ಸ್ ಲೆಂತ್. ಆ್ಯಟ್ ಆರ್ಮ್ಸ್ ಲೆಂತ್ ಅಂತ ಹೇಳಬೇಕಂದ್ರೆ ಅವಾಯ್ಡ್ ಬಿಕಮಿಂಗ್ ಟೂ ಫ್ರೆಂಡ್ಲಿ. ಈಗ ಇದನ್ನು ಯಾವ ರೀತಿಯಾಗಿ ಬಳಕೆ ಮಾಡ್ತೀರಿ ಅಂತ ಹೇಳ್ತೀನಿ ನೋಡಿ. ಇಬ್ಬರು ಫ್ರೆಂಡ್ ಇದ್ದರೆ ಯಾವ ರೀತಿಯಾಗಿ ಒಬ್ಬರ ಹೆಗಲ ಮೇಲೆ ಒಬ್ಬರು ಕೈ ಹಾಕ್ಕೊಂಡು ಹೋಗ್ತಾರಲ್ವಾ. ಸೊ ಇಲ್ಲಿ ಇದೆಯಲ್ಲ, ಇದು ತುಂಬಾ ಫ್ರೆಂಡ್ಲಿ ಆಗಿರುವಂಥದ್ದು ಅಥವಾ ಬಹಳ ವರ್ಷಗಳ ಒಂದು ಗೆಳೆತನ. ಇಲ್ಲಿ ಅವ್ರೇನು ಹೇಳ್ತಾ ಇದ್ದಾರೆ, ಆರ್ಮ್ಸ್ ಲೆಂತ್ ಅಂದರೆ ಇಲ್ಲಿ ಎಷ್ಟು ಹಿಂಗೆ. ಆರ್ಮ್ಸ್ ಲೆಂತ್ ಅಂತ ಹೇಳಬೇಕಂದ್ರೆ ಅವರಿಂದ ಅತಿ ಮುದ್ದಾಗಿ ಅಥವಾ ಅತಿ ವಿಶ್ವಾಸದಿಂದ ಇರೋದನ್ನು ಅವಾಯ್ಡ್ ಮಾಡೋದು. ಅವಾಯ್ಡ್ ಬಿಕಮಿಂಗ್ ಟೂ ಫ್ರೆಂಡ್ಲಿ, ಒಬ್ಬ ವ್ಯಕ್ತಿಯಿಂದ ಬಹಳಷ್ಟು ಫ್ರೆಂಡ್ಲಿ ಆಗಿರೋದನ್ನು ಅವಾಯ್ಡ್ ಮಾಡೋದು. ಇದಕ್ಕೆ ಎಕ್ಸಾಂಪಲ್ ಅಂದರೆ, ಈಗ ಇಬ್ಬರು ಫ್ರೆಂಡ್ ಬಹಳ ಕ್ಲೋಸ್ ಇದ್ದರೆ ಒಂದೇ ಬೆಂಚ್ನಲ್ಲಿ ತುಂಬ ಕ್ಲೋಸ್ ಆಗಿ ಕಿತ್ಕೊಂಡಿರ್ತಾರೆ. ಇದರ ಮೀನಿಂಗ್ ಏನಂದರೆ ತುಂಬ ದೂರವಾಗಿ ತುಂಬ ಫ್ರೆಂಡ್ಲಿಯಾಗಿ ಇರದೇ ಇರುವಂತಹ ಸಿಚುವೇಶನ್ ಅಥವಾ ಫ್ರೆಂಡ್ಲಿಯಾಗಿ ಇರಬಾರ್ದು ಅನ್ನುವಂತಹ ಒಂದು ಮೀನಿಂಗನ್ನು ಆ್ಯಟ್ ಆರ್ಮ್ಸ್ ಲೆಂತ್ ಅನ್ನೋದು ಹೇಳುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಆ್ಯಟ್ ಡ್ಯಾಗರ್ಸ್ ಡ್ರೌನ್ ಅಂತ ಇದೆ. ಸೊ ಆ್ಯಟ್ ಡ್ಯಾಗರ್ಸ್ ಡ್ರೌನ್ ಅಂದರೆ ಟು ಹ್ಯಾವ್ ಬಿಟರ್ ಎನಿಮಿಟಿ, ಅಂದರೆ ತುಂಬಾ ದ್ವೇಷವನ್ನು, ಕಹಿಯಾದಂತಹ ದ್ವೇಷವನ್ನು ಹೊಂದಿರ್ತೀವಲ್ವಾ. ಸೊ ಅಂತಹ ಸಂದರ್ಭದಲ್ಲಿ ಆ್ಯಟ್ ಡ್ರ್ಯಾಗರ್ಸ್ ಡ್ರೌನ್ ಅನ್ನುವಂತಹ ಒಂದು ನುಡಿಗಟ್ಟನ್ನು ನಾವು ಬಳಕೆ ಮಾಡ್ತೀವಿ.
ಓಕೆ, ಸೊ ಇಲ್ಲಿ ಇದೆಲ್ಲ ಆಟ್ ಡ್ಯಾಗರ್ಸ್ ಡ್ರೌನ್ ಅಂತ ಹೇಳಬೇಕಂದ್ರೆ ಡಿಸ್ಅಗ್ರಿ ಅಥವಾ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ಇಬ್ಬರದ್ದು ಬೇರೆ ಬೇರೆ ಒಪಿನಿಯನ್ ಇರೋದು ಅಥವಾ ಇಬ್ಬರ ನಡುವೆ ದ್ವೇಷತ್ವ ಇರೋದು ಅಂತ ಒಂದು ಸಂದರ್ಭದಲ್ಲಿ ನಾವು ಬಳಕೆ ಮಾಡುವಂಥ ನುಡಿಗಟ್ಟು. ನೆಕ್ಸ್ಟ್ ನೋಡೋಣ, ಆಟ್ ಈಸ್. ಆಟ್ ಈಸ್ ಅಂತ ಹೇಳಬೇಕಂದ್ರೆ ಫ್ರೀ ಫ್ರಾಮ್ ಪೇನ್ ಆ್ಯಂಡ್ ಆಂಗ್ಸೈಟಿ. ಸೊ ಆಂಗ್ಸೈಟಿಯಿಂದ ಅಥವಾ ತೊಂದರೆಯಿಂದ ಏನು ನಮ್ಮನ್ನು ನಾವು ಫ್ರೀ ಮಾಡ್ಕೊಳ್ಳೋದು ಇದೆಲ್ಲ. ಫ್ರೀ ಅಂದರೆ ಫ್ರೀ ಟೈಮ್ ಅಂತ ಅಲ್ಲ, ಸೊ ಅದರಿಂದ ಹೊರಗೆ ಬರೋದು, ಆಂಗ್ಸೈಟಿ ಆಗಿರ್ಬೋದು ಅಥವಾ ತೊಂದರೆಯಿಂದ ಹೊರಗೆ ಬರೋದನ್ನು ನಾವು ಆಟ್ ಈಸ್. ಈಗ ನೋಡಿ, ನಿಮಗೆ ಒಂದು ಅಸೈನ್ಮೆಂಟ್ ಕೊಟ್ಟಿರ್ತಾರೆ, ಅಸೈನ್ಮೆಂಟ್ ಮಾಡಿ ಅದನ್ನು ಯಾವಾಗ ಸಬ್ಮಿಟ್ ಮಾಡಿ ಫೈನಲ್ ಆಗಿ ಅದು ಸಿಗ್ನೇಚರ್ ತೆಗೆದುಕೊಂಡ ನಂತರ ಆ ರಿಲ್ಯಾಕ್ಸೇಷನ್ ಬರುತ್ತಲ್ಲ, ಅಂದರೆ ಆ ಭಯ ಎಲ್ಲ ಹೋಗಿಬಿಡತ್ತಲ್ಲ, ಸೊ ಆ ಒಂದು ಪೊಸಿಷನ್. ಫಾರ್ ಎಕ್ಸಾಂಪಲ್, ಇವಾಗ ನೀವು KPSC ಎಕ್ಸಾಮನ್ನು ಬರೀತಿದ್ದೀರಾ, ಇವಾಗ ಫುಲ್ ಆಂಗ್ಸೈಟಿಯಲ್ಲಿ ಇದ್ದೀರಾ ಅಥವಾ ಅಯ್ಯೋ ಆಗುತ್ತೋ ಇಲ್ವೋ, ಎಷ್ಟಾದರೂ ಓದೋದು ಅಂತ ಬಹಳಷ್ಟು ಒಂದು ಏನಿರುತ್ತೆ ನಿಮ್ಮ ತಲೆಯಲ್ಲಿ ವಿಷಯಗಳು ನಡೀತಿರುತ್ತೆ. ಆದರೆ ಯಾವಾಗ ಎಕ್ಸಾಮ್ ಒಳ್ಳೆಯದಾಗಿ ಹೊರಗೆ ಬರ್ತಿರಲ್ಲ, ಚೆನ್ನಾಗಿ ಪೇಪರ್ ಹೋದಾಗ ಆ ಒಂದು ಖುಷಿ ಇರುತ್ತಲ್ಲ, ಸೊ ಅಂತಹ ಸಂದರ್ಭದಲ್ಲಿ ಆಟ್ ಈಸ್ ಅನ್ನುವಂತಹ ನುಡಿಗಟ್ಟನ್ನು ನಾವು ಬಳಕೆ ಮಾಡ್ಬೋದು. ನೆಕ್ಸ್ಟ್ ನೋಡೋಣ, ಆಟ್ ಒನ್ಸ್ ಫಿಂಗರ್ ಎಂಡ್ಸ್. ಹೌದಾ? ಸೊ ಆಟ್ ಒನ್ಸ್ ಫಿಂಗರ್ ಎಂಡ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ಅರ್ಥ ಏನಂದರೆ ಟು ಹ್ಯಾವ್ ಕಂಪ್ಲೀಟ್ ನಾಲೆಡ್ಜ್, ಟು ಬಿ ಎಕ್ಸ್ಪರ್ಟ್ ಇನ್. ಸೊ ಒಂದು ವಿಷಯದ ಕುರಿತಾಗಿ ಸಂಪೂರ್ಣ ಜ್ಞಾನವನ್ನು ಹೊಂದಿರುವಂಥದ್ದು ಅಥವಾ ತುಂಬ ಎಕ್ಸ್ಪರ್ಟ್ ಆಗಿರುವುದು. ಅಂದರೆ ಈಗ ನಾವು ಹೇಳ್ತೀವಿ ನೋಡಿ, ಇದು ನನ್ನ ಕಿರು ಬೆರಳಿನ ಕೆಲಸ ಅಂತ ಹೇಳ್ತೀವಿ ನೋಡಿ. ಯಾರಾದರೂ ಒಬ್ಬರು ಬಂದು ನನಗೇನು ಹೇಳ್ತಾರೆ, ಈ ಒಂದು ಕೆಲಸ ಮಾಡ್ಲಿಕ್ಕೆ ನಿನಗೆ ಆಗತ್ತಾ ಅಂತ. ಅಯ್ಯೋ ಇದು ನನ್ನ ಕಿರು ಬೆರಳಿನ ಕೆಲಸ, ನಾನು ಆರಾಮಾಗಿ ಮಾಡ್ತೀನಿ ಅಂತ ಹೇಳ್ತೀವಲ್ವ. ಸೊ ಆ ಒಂದು ಮೀನಿಂಗ್ ಆಟ್ ಒನ್ಸ್ ಫಿಂಗರ್ ಎಂಡ್ಸ್ ಅಂತ ಹೇಳ್ಬೋದು. ಅಂದರೆ ಅಷ್ಟು ಈಸಿಯಾಗಿ ಆ ಒಂದು ಕೆಲಸದಲ್ಲಿ ನಾನು ತುಂಬ ಎಕ್ಸ್ಪರ್ಟ್ ಇದ್ದೀನಿ, ಮಾಡಿಬಿಡ್ತೀನಿ ಹೇಳು ಅಂತ ಹೇಳೋದಕ್ಕೆ ಸೊ ಆಟ್ ಒನ್ಸ್ ಫಿಂಗರ್ ಎಂಡ್ಸ್ ಅಂತ ಬಳಕೆ ಮಾಡೋದು. ಓಕೆ, ಸೊ ಫೈನಲ್ ಆಗಿ 25 ಇಡಿಯಮ್ಸ್ಗಳನ್ನು, ನುಡಿಗಟ್ಟುಗಳನ್ನು ಹೇಳಿದ್ದೀನಿ, ಸಾಧ್ಯವಾದಷ್ಟು ಹೇಳಿದ್ದೀನಿ. ಮಧ್ಯದಲ್ಲಿ ಸ್ವಲ್ಪ ನೆನಪು ಮಾಡಿಕೊಂಡು ಹೇಳುವಾಗ ಟೈಮ್ ಕೂಡ ತೆಗೆದುಕೊಂಡಿದ್ದೀನಿ. ಓಕೆನಾ? ಯಾಕಂದರೆ ಅಷ್ಟು ಈಸಿ ಇಲ್ಲ, ಎಲ್ಲವನ್ನು ಟ್ರಾನ್ಸ್ಲೇಟ್ ಮಾಡಿ ಅದು ನಿಮಗೆ ಅರ್ಥ ಮಾಡಿ ಹೇಳೋದು ಇದೆಯಲ್ಲ, ಅದು ತುಂಬಾ ಕಷ್ಟದ ಟಾಸ್ಕ್. ನನ್ನೇ ಅರ್ಥ ಮಾಡ್ಕೊಳ್ಳೋದು ಅಂದರೆ ಅದು ತುಂಬ ಈಸಿ ಟಾಸ್ಕ್. ಯಾವಾಗ ನಿಮ್ಮನ್ನು ಅರ್ಥ ಮಾಡಿಸೋದಿದೆಯಲ್ಲ, ಅದು ಕಷ್ಟದ ಕೆಲಸ. ಸೊ ನನ್ನ ಕಡೆಯಿಂದ ಪ್ರಯತ್ನ ಪಟ್ಟಿದ್ದೀನಿ. ಸೊ ಈ ಪ್ರಯತ್ನಕ್ಕೆ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಭಾಗದಲ್ಲಿ ಮತ್ತೆ ಗ್ರೂಪ್ ಸಿ ಎಕ್ಸಾಮ್ನ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಚರ್ಚೆಗಳನ್ನು ಮಾಡೋಣ. ಥ್ಯಾಂಕ್ ಯು ಸೋ ಮಚ್.